ನೀನೇ ಯೋಗ್ಯನು, ಯಜ್ಞದ ಕುರಿ ಮರಿಯೇ, ನೀನೇ ಪರಿಶುದ್ಧನು, ಅತಿ ಪರಿಶುದ್ಧನು, ಶುದ್ಧನು ನೀನೊಬ್ಬನು. Hallelujah, hallelujah. Yes, Lord, we thank you. Hallelujah, hallelujah. Hallelujah, hallelujah. Hallelujah. Praise God. Hallelujah. ಸಂತೋಷವಾಗಿದ್ದೀರಾ? ನಿಮ್ಮ ಪಕ್ಕದವರಿಗೆ ಒಂದು ಸುಂದರ ನಿಮ್ಮ ಮುಖವನ್ನು ತೋರಿಸಿ ಹೇಳ್ರಿ, ನೀನು ಇದ್ದ ಹಾಗೆ ಇರುವುದಿಲ್ಲ. ಎಷ್ಟು ಮಂದಿ ಆರಾಧನೆಯಲ್ಲಿ ಸಂತೋಷ ಪಟ್ರಿ? ವಾಟ್ ಇಸ್ ವರ್ಷಿಪ್? ಆರಾಧನೆ ಅಂದ್ರೆ ಏನು? ಇಂಪಾರ್ಟೆಂಟ್. ನಾವು ಆರಾಧನೆ ಮಾಡಬೇಕಾದ್ರೆ ನಮಗೆ ಗೊತ್ತಿರಬೇಕು ಆರಾಧನೆ ಅಂದರೆ ಏನು ಅಂತ. ವಾಟ್ ಇಸ್ ವರ್ಷಿಪ್? ಯಾವಾಗ ನಿಮಗೆ ಆರಾಧನೆ ಅಂತ ಏನಂತ ಗೊತ್ತಾಗ್ತದೆ, ಆಗ ನೀವು ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆಯಲ್ಲಿ ನೀವು ಆರಾಧನೆ ಮಾಡುತ್ತೀರಿ. ನಾವನ್ನಿಸ್ತೇವೆ ಆರಾಧನೆ ಅಂದರೆ ಕೇವಲ ಹಾಡುವುದಂತ, ರೈಟ್? ಅಥವಾ ಜೋರಾಗಿ ಚಪ್ಪಳೆ ತಟ್ಟುವಂಥದ್ದು, ಫುಲ್ಲು ನಾವು ಸ್ಪಿರಿಟಲ್ಲಿ ಇದ್ದೇವಂತ. ಫಾಸ್ಟ್ ತಟ್ಟಿದರೆ ಫುಲ್ ಅನಾಯ್ಟಿಂಗ್ ಬಂತು. ಹಾಗೆಯಾ? ದ ವರ್ಷಿಪ್ ಲೀಡರ್ ಜಸ್ಟ್ ಜಂಪ್ ಮಾಡ್ರಿ, ಕೈ ಮೇಲೆ ಮಾಡ್ರಿ, ಟವಲ್ ತಿರುಗಿಸಿರಿ, ರೈಟ್? ಪ್ರೈಸ್ ಅಂಡ್ ವರ್ಷಿಪ್ ಲೀಡರ್ ಡಿಸ್ಕೋ ಜೋಕಿ ಅಲ್ಲ. ಡಿಸ್ಕೋ ಜೋಕಿ ಕೇಳಿದ್ದೀರಾ? ರೈಟ್? ಅವನೇನು ಮಾಡ್ತಾನೆ? ಒನ್ ಸ್ಟೆಪ್ ಲೆಫ್ಟ್, ಒನ್ ಸ್ಟೆಪ್, ಒನ್ ಸ್ಟೆಪ್ ಲೆಫ್ಟ್, ಒನ್ ಸ್ಟೆಪ್ ರೈಟ್, ಒನ್ ಸ್ಟೆಪ್ ಫ್ರಂಟ್, ಒನ್ ಸ್ಟೆಪ್ ಬ್ಯಾಕ್. ಅದುವಾ? ಹಾಗಾದ್ರೆ ವರ್ಷಿಪ್ ಅಂದ್ರೆ ಏನು? ವಾಟ್ ಈಸ್ ವರ್ಷಿಪ್? ದ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಅಂಡ್ ವರ್ಷಿಪ್ ಲೀಡರ್ ಇರುವಂಥದ್ದು ಲೀಡ್ ಮಾಡಲಿಕ್ಕೆ, ಪ್ರೈಸ್ ಗಾಡ್, ನಿಮ್ಮನ್ನು ನಡೆಸಲಿಕ್ಕೆ. ಬಟ್ ಅವನು ಹೇಗೆ ನಡೆಸಲ್ಪಡುತ್ತಾನೆ? ಅವನು ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ನೀವು ರೈಟ್ ಲೀಡರ್ ಆಗಬೇಕಂದ್ರೆ ಯು ಮಸ್ಟ್ ಬಿ ಎ ಗುಡ್ ಫಾಲೋವರ್. ಪುನಃ ನಾನು ಹೇಳ್ತೇನೆ, ಇಫ್ ಯು ವಾಂಟ್ ಟು ಬಿ ಎ ಲೀಡರ್ ಯು ಮಸ್ಟ್ ಬಿ ಎ ಗುಡ್ ಫಾಲೋವರ್. ಹೇಳ್ರಿ, ಫಾಲೋವರ್. ಹಾಗಾದರೆ ನಡೆಸುವ ಆತನು ಯಾರು? ಪವಿತ್ರ ಆತ್ಮನು, ರೈಟ್? ಪವಿತ್ರ ಆತ್ಮನು ನ್ಯೂ ಟೆಸ್ಟಮೆಂಟಲ್ಲಿ ನಿಮಗೆ ಹೇಗೆ ನಡೆಸ್ತಾನೆ? ಪವಿತ್ರ ಆತ್ಮನು ಹೊಸ ಒಡಂಬಡಿಕೆ ನಡೆಸ್ತಾನೆ ನಿಮ್ಮ ಆತ್ಮದ ಮೂಲಕ, ಥ್ರೂ ಯ ಸ್ಪಿರಿಟ್. ನಾವು ದೇವರ ಮಕ್ಕಳಾಗಿದ್ದೇವೆಂದು ನಮಗೆ ಫೀಲ್ ಆಗಲಿಕ್ಕಿಲ್ಲ. ನಾವು ದೇವರ ಮಕ್ಕಳಾಗಿದ್ದೇವೆಂದು ನಮಗೇನು ಅನಿಸ್ಲಿಕ್ಕೆ ಇಲ್ಲ. ಬಟ್ ನಾವು ದೇವರ ಮಕ್ಕಳಾಗಿದ್ದೇವೆಂದು ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ, ನಮ್ಮ ಶರೀರಕ್ಕೆಲ್ಲ. ನಮಗೊಂದು ಗೂಸ್ ಬಾಂಬ್ ಕೊಟ್ಟು ಸಾಕ್ಷಿ ಕೊಡುವುದಿಲ್ಲ, ರೈಟ್? ಕೆಲವರಿಗೆ ಅನಿಸ್ತಾರೆ, ಗೂಸ್ ಬಾಂಬ್ ಹೋದರೆ ಒಳ್ಳೆ ಮೇರೆ रोकड़े खड़ा हो गए, मैं विश्वास करता हूँ इधर पवित्र आत्मा है. ಹಾಗೆಯಾ? ಗೂಸ್ ಬಾಂಬ್ ನಮಗೆ ಆಧಾರ ಅಲ್ಲ, ರೈಟ್? ನಮಗೆ ವಾಕ್ಯ ಆಧಾರ. ಅದು ಸಹ ವಾಕ್ಯ ಮತ್ತೆ ಆತ್ಮ. ಪವಿತ್ರ ಆತ್ಮನು ನಾವು ದೇವರ ಮಕ್ಕಳಾಗಿದ್ದೇವೆಂದು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ದ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಆತ ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡ್ತಿರ್ಲಿಲ್ಲ.
ಯಾಕೆ? ಯಾರು ಕೂಡ ಹೊಸದಾಗಿ ಹುಟ್ಟಲಿಲ್ಲ. ಅವರು ಸ್ಪಿರಿಚುವಲಿ ಸತ್ತ ವ್ಯಕ್ತಿಗಳಾಗಿದ್ದರು. ಹಳೆ ಒಡಂಬಡಿಕೆಯ ಆರಾಧನೆಯೇ ಬೇರೆ, ಹೊಸ ಒಡಂಬಡಿಕೆಯ ಆರಾಧನೆಯೇ ಬೇರೆ. ಹಳೆ ಒಡಂಬಡಿಕೆಯ ಆರಾಧನೆ ಏನು? ಒಂದು ದೇವರ ದರ್ಶನ ಗುಡಾರ ಇತ್ತು. ದೇವದರ್ಶನ ಗುಡಾರದಲ್ಲಿ ಏನಿತ್ತು? ದೇವರ ಪ್ರಸನ್ನತೆ ಇತ್ತು. ಯಾಕಂದರೆ ದೇವರು ಮನುಷ್ಯರ ಮಧ್ಯದಲ್ಲಿ ವಾಸಿಸಲಿಕ್ಕೆ ಬಯಸಿದ್ದ. ಆತನು ಮೋಶೆಗೆ ಹೇಳಿದ, ನಾನು ನಿನಗೆ ತೋರಿಸಿದ ಮಾದರಿಯ ಮೇರೆಗೆ ದೇವದರ್ಶನ ಗುಡಾರವನ್ನು ಕಟ್ಟಿಸು. ನಾನು ಏನು ತೋರಿಸ್ತೇನೆ ಅದನ್ನೇ ಮಾಡು, ಅದನ್ನು ಬಿಟ್ಟು ಬೇರೆ ಯಾವುದು ಮಾಡಬೇಡ. ಯಾಕಂದರೆ ಒರಿಜಿನಲ್ ದೇವದರ್ಶನ ಗುಡಾರ ಪರಲೋಕದಲ್ಲಿದೆ, ರೈಟ್? ಬಟ್ ಮೋಶೆ ಆ ಪರಲೋಕದ ಎಕ್ಸಾಕ್ಟ್ಲಿ ದೇವದರ್ಶನ ಗುಡಾರವನ್ನು ನೋಡಲಿಲ್ಲ, ಆಲಯವನ್ನು, ರೈಟ್? ಬಟ್ ಎಕ್ಸಾಕ್ಟ್ಲಿ ಕಾಪಿ ಇಲ್ಲಿ ತರಬೇಕಂತ ಹೇಳಿದರೆ ಮೋಶೆ ಎಕ್ಸಾಕ್ಟ್ಲಿ ದೇವರ ಇನ್ಸ್ಟ್ರಕ್ಷನ್ ಅನ್ನೇ ಫಾಲೋ ಮಾಡಬೇಕು. ಆಗ ಎಕ್ಸಾಕ್ಟ್ಲಿ ಇಲ್ಲಿ ಬರ್ತದೆ ಕಾಪಿ. ಅದಕ್ಕೆ ಯಾಜಕರು ವರ್ಷಕ್ಕೆ ಪರಿಶುದ್ಧ ಸ್ಥಳದಲ್ಲಿ ದಿನಾಲು ಯಜ್ಞವನ್ನು ಸಮರ್ಪಿಸ್ತಾ ಇದ್ದರು. ಮಹಾಯಾಜಕನು ವರ್ಷಕ್ಕೊಮ್ಮೆ ಹೋತ ಹೋರಿಗಳ ರಕ್ತವನ್ನು ತೆಗೆದುಕೊಂಡು ತನ್ನ ಪಾಪಗಳಿಗೋಸ್ಕರ ಮತ್ತು ಜನರ ಪಾಪಗಳಿಗೋಸ್ಕರ ಮಹಾಪರಿಶುದ್ಧ ಸ್ಥಳಕ್ಕೆ ಆತನು ಹೋಗಿ ಯಜ್ಞವನ್ನು ಸಮರ್ಪಿಸ್ತಾ ಇದ್ದ. ಮೊದಲು ತನ್ನ ಪಾಪಗಳಿಗೋಸ್ಕರ ಮತ್ತು ಜನರ ಪಾಪಗಳಿಗೋಸ್ಕರ. ಏನು ದೇವದರ್ಶನ ಗುಡಾರವನ್ನು ಮೋಶೆ ಮಾಡಿದ ನಾವು ನೋಡ್ತೇವೆ, ರೈಟ್? ಬಟ್ ಆ ಯಾಜಕನು ಹೋಗುವಾಗ ಭಯಪಡ್ತಿದ್ದ, ರೈಟ್? ಅವನಿಗೆ 2-3 ದಿನ ಸತ್ಯವೇದವನ್ನು ಪಠಣ ಮಾಡ್ತಿದ್ದರು, ಓದಿ ಹೇಳ್ತಿದ್ದರು. ಅವನು ಕಾಲಿಗೊಂದು ಗೆಜ್ಜೆ, ಸೊಂಟಕ್ಕೆ ಒಂದು, ರೈಟ್, ಗಂಟೆ. ಅಲ್ಲಿ 9ನೇ ಅಧ್ಯಾಯದಲ್ಲಿದೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ. ಓಕೆ, ಅಲ್ಲಿ ಹೋಗ್ತಾ ಇದ್ದ. ಏನಾದರೂ ಅವನು ಮಿಸ್ ಆದರೆ ಅಲ್ಲಿ ಅವನು ಸತ್ತು ಹೋಗ್ತಿದ್ದ. ಮೇ ಬಿ ಅವನಿಗೆ ವಿಸಿಟೇಷನ್ ಆಗ್ತಾ ಇತ್ತು, ರೈಟ್? ವಿಸಿಟೇಷನ್ ಆಗ್ತಾಯಿತ್ತು. ಅಲ್ಲಿ 9ನೇ ಅಧ್ಯಾಯದಲ್ಲಿದೆ. 9ನೇ ಅಧ್ಯಾಯದಲ್ಲಿ ದೇವದರ್ಶನ ಗುಡಾರದ ಬಗ್ಗೆ ಬರೆಯಲ್ಪಟ್ಟ 1ನೇ ವಚನ, 9 ಚಾಪ್ಟರ್ 1 ವರ್ಸ್, ಹಿಬ್ರೂಸ್. ಹೀಗಿದ್ದರೂ ಮೊದಲನೇ ಒಡಂಬಡಿಕೆಯಲ್ಲಿ ದೇವರ ಆರಾಧನೆಯ ನಿಯಮಗಳಿದ್ದವು. ಹೇಳಿ, ದೇವರ ಆರಾಧನೆಯ ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು. ಅದು ಇಹಲೋಕ ಸಂಬಂಧವಾದದ್ದು. ನೆಕ್ಸ್ಟ್, ಆದರೆ ಒಂದು ಗುಡಾರವು ಕಟ್ಟಲ್ಪಟ್ಟಿತ್ತು. ಅದರ ಮೊದಲನೇ ಭಾಗದಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು. ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು. ನೆಕ್ಸ್ಟ್, 2ನೇ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಓಕೆ, ಅದರಲ್ಲಿ ಚಿನ್ನದ ದುಪಾರತಿ, ಒಳಗು ಹೊರಗು ಚಿನ್ನದ ತಗಡನ್ನು ಮಡಯಿಸಿದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. ಆ ಮಂಜೂಷದೊಳಗೆ ಮನ್ನ ಇಟ್ಟಿದ್ದ ಚಿನ್ನದ ಪಾತ್ರೆಯು, ಆರೋನನ ಚಿಗುರದ ಕೋಲು, ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಗೆಗಳು ಇದ್ದವು, ದಶಾಜ್ಞೆಗಳು. ಓಕೆ, ಅದರ ಮೇಲೆ ದೇವರ ಪ್ರಭಾವವನ್ನು ಸೂಚಿಸುವ ಕೆರೂಬಿಗಳ ಕೃಪಾಸನವನ್ನು ಆಚ್ಛಾದಿಸಿಕೊಂಡಿದ್ದವು. ಸದ್ಯಕ್ಕೆ ಈ ವಿಷಯಗಳನ್ನು ಒಂದೊಂದಾಗಿ ವಿವರಿಸಲಿಕ್ಕೆ ಆಗುವುದಿಲ್ಲ. ಅಲ್ಲಿ ನೀವು 25ನೇ ಅಧ್ಯಾಯದಲ್ಲಿ ಓದಿದ ನಿಮಗೆ ಸಿಗ್ತದೆ, ವಿಮೋಚನ ಕಾಂಡದ, ಅದನ್ನೇ ಬರೀತಾನೆ ಅವನು. ಯಾಜಕ ಕಾಂಡದಲ್ಲಿ ಇದೆ ಎಕ್ಸ್ಪ್ಲನೇಷನ್. ಓಕೆ, ಇವುಗಳು ಹೀಗೆ ಸಿದ್ಧ ಮಾಡಲ್ಪಟ್ಟ ಮೇಲೆ ಯಾಜಕರು ಯಾವಾಗಲೂ ಗುಡಾರದ ಮುಂದಣ ಭಾಗದೊಳಗೆ ಹೋಗಿ ದೇವರ ಆರಾಧನೆ ನಡೆಸ್ತಾರೆ. ನೆಕ್ಸ್ಟ್, ಆದರೆ 2ನೇ ಭಾಗದೊಳಗೆ ಮಹಾಯಾಜಕನೊಬ್ಬನೇ ವರ್ಷಕ್ಕೆ ಒಂದೇ ಸಾರಿ ಹೋಗುತ್ತಾನೆ. ಅವನು ರಕ್ತವನ್ನು ತೆಗೆದುಕೊಳ್ಳದೆ ಹೋಗುವುದಿಲ್ಲ. ಆ ರಕ್ತವನ್ನು ತನಗೋಸ್ಕರವೂ ಜನರ ತಪ್ಪುಗಳಿಗೋಸ್ಕರವೂ ಸಮರ್ಪಿಸ್ತಾನೆ. ಫಸ್ಟ್ ಅವನಿಗೋಸ್ಕರವೂ ಜನರ ತಪ್ಪುಗಳಿಗೋಸ್ಕರವೂ ಸಮರ್ಪಿಸ್ತಾನೆ. ನೆಕ್ಸ್ಟ್, ಈ ಏರ್ಪಾಟಿನಿಂದ ಗುಡಾರದಲ್ಲಿ ಮುಂದಣ ಭಾಗವು ಇರುವ ತನಕ ದೇವರ ಸಮಕ್ಷಮಕ್ಕೆ ಹೋಗುವ ಮಾರ್ಗವು ಇದುವರೆಗೆ ಪ್ರಕಟವಾಗಿರಲಿಲ್ಲ ಎಂಬುದನ್ನು ಪವಿತ್ರಾತ್ಮನು ವ್ಯಕ್ತಪಡಿಸ್ತಾನೆ. ನೆಕ್ಸ್ಟ್, ಆ ಗುಡಾರವು ಈಗಿನ ಕಾಲದವರಿಗೋಸ್ಕರ ಒಂದು ಒಳಾಂಗಣ ಅರ್ಥವನ್ನು ಸೂಚಿಸ್ತದೆ. ಹೇಳ್ರಿ, ಒಳಾಂಗಣ ಅರ್ಥ. ಹೇಳ್ರಿ, ಕಮಾನ್ ಹೇಳ್ರಿ, ಒಳಾಂಗಣ ಅರ್ಥ. ಹೇಳ್ರಿ, ಒಳಾಂಗಣ ಅರ್ಥ. ಓಕೆ, ಏನೆಂದರೆ ಅದರ ಕ್ರಮದ ಮೇರೆಗೆ ಸಮರ್ಪಣೆಯಾಗುವ ಕಾಣಿಕೆಗಳು, ಯಜ್ಞಗಳು
ದೇವರಾರಾಧನೆ ಮಾಡುವವರನ್ನು ಮನಸ್ಸಾಕ್ಷಿಯು ಒಪ್ಪುವಂತೆ ಸಿದ್ಧಿಗೆ ತರಲಾರದೆ ಅನ್ನಪಾನಾದಿಗಳು ವಿವಿಧ ಸ್ಥಾನಗಳು ಸಹಿತವಾಗಿ ದೇಹಕ್ಕೆ ಮಾತ್ರ ಸಂಬಂಧಪಟ್ಟ ನಿಯಮಗಳಾಗಿದ್ದು ತಿದ್ದುಪಾಟಿನ ಕಾಲದವರೆಗೆ ಮಾತ್ರ ನೇಮಕವಾದವು ಎಂಬುದು. ತಿದ್ದುಪಾಟಿನ ಕಾಲ ನೆಕ್ಸ್ಟ್. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತ, ಹೇಳ್ರಿ, ಕೈಯಿಂದ ಕಟ್ಟಲ್ಪಡದಂತ ಒರಿಜಿನಲ್ ದೇವಾಲಯಕ್ಕೆ ಹೋದನು. ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂತ ಘನವಾಗಿಯೂ ಉತ್ಕೃಷ್ಟವಾಗಿ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವನಾಗಿ ಹೋತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ, ಹೇಳ್ರಿ, ಒಂದೇ ಸಾರಿ, ಹೇಳ್ರಿ, ಓನ್ಲಿ ಒನ್ ಸ್ಯಾಕ್ರಿಫೈಸ್, ಹೇಳ್ರಿ, ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಹೇಳ್ರಿ, ಒಂದೇ ಸಾರಿ, ಹೇಳ್ರಿ, ಒಂದೇ ಯಜ್ಞ, ವರ್ಷಕ್ಕೆಲ್ಲ ಒನ್ ಸ್ಯಾಕ್ರಿಫೈಸ್. ಓಕೆ, ನೆಕ್ಸ್ಟ್ 13ನೇ ವಚನ. ಹೋತಗಳ ರಕ್ತ ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ನೆಕ್ಸ್ಟ್, ನಿತ್ಯಾತ್ಮನಿಂದ, ಹೇಳ್ರಿ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು, ಹೇಳ್ರಿ, ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ, ಹೇಳ್ರಿ, ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ. ಹೇಳಿ, ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ. ಹೌ ಮಚ್ ಮೋರ್ ಶಲ್ ದ ಬ್ಲಡ್ ಆಫ್ ಕ್ರೈಸ್ಟ್, who through the eternal spirit offered himself without spot to God, cleanse your conscience from dead works to serve the living God. Right? ಹೇಳಿ, ನಾವು ಜೀವ ಸ್ವರೂಪನಾದ ದೇವರನ್ನು ಆರಾಧನೆ ಮಾಡುತ್ತೇವೆ. ಯೇಸು ಸ್ವಾಮಿ ಒಂದೇ ಯಜ್ಞವನ್ನು ಸಮರ್ಪಿಸಿದ. ಆದಾಮನ ಸಂಬಂಧ ಯಾರು ಹುಟ್ಟಿದ್ದಾರೋ, ಈಗ ಯಾರು ಇದ್ದಾರೋ, ಇನ್ನು ಯಾರು ಶರೀರ ಸಂಬಂಧವಾಗಿ ಹುಟ್ಟಿದ್ದಾರೋ ಅವರ ಎಲ್ಲರಿಗೋಸ್ಕರ ಒನ್ ಸ್ಯಾಕ್ರಿಫೈಸ್, ಹೇಳ್ರಿ, ಒಂದೇ ಯಜ್ಞವನ್ನು ಆತನು ಸಮರ್ಪಿಸಿ ಫಿನಿಶ್ ಮಾಡಿದ್ದಾನೆ. ಇನ್ನು ಲೋಕದಲ್ಲಿ ಪಾಪದ ಸಮಸ್ಯೆ ಇಲ್ಲ. ದೇರ್ ಇಸ್ ನೋ ಸಿನ್ ಪ್ರಾಬ್ಲಮ್. ಹೇಳ್ರಿ, ದೇರ್ ಇಸ್ ನೋ ಸಿನ್ ಪ್ರಾಬ್ಲಮ್. ದೇರ್ ಆರ್ ಸಿನ್ನರ್ಸ್ ಪ್ರಾಬ್ಲಮ್. ಹೇಳ್ತಾ ಇದ್ದೀರಾ? ಪಾಪದ ಸಮಸ್ಯೆ ಇನ್ನೂ ಇಲ್ಲ. ಪಾಪಕ್ಕೆ ಪರಿಹಾರ ಆಗಿದೆ. ಪಾಪವನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ ಒಂದೇ ಯಜ್ಞದ ಮೂಲಕ. ಓದಿರಿ 10ನೇ ಅಧ್ಯಾಯ 10ನೇ ವಚನ. 10ನೇ ಅಧ್ಯಾಯ 10ನೇ ವಚನ. ಹಿಬ್ರು. ಹೇಳ್ರಿ, ಯೇಸು ಕ್ರಿಸ್ತನು, ಹೇಳ್ರಿ, ಯೇಸು ಕ್ರಿಸ್ತನು ಒಂದೇ ಸಾರಿ, ಹೇಳಿ, ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವು ಶುದ್ಧರಾದೆವು. By that will we have been sanctified through the offering of the body of Jesus Christ once for all. ಇನ್ನೊಂದು ಟ್ರಾನ್ಸ್ಲೇಷನ್ ಹಾಕಿರಿ, once for all time. ಹಾಕಿ, once for all time, all time. Pastor, read for me. The important once for all time. ಸಿಕ್ಕಿದವರು ಓದಿ. For God's will was for us to be made holy by the sacrifice of the body of Jesus Christ once for all time. By this will we have been sanctified through the offering of the body of Jesus Christ once for all time. ಹೇಳ್ರಿ, all time. Past, present, future. ಕೆಲವರಿಗೆ ಪಾಪ ಅಂದರೆ ಏನೆಂದು ಗೊತ್ತಿಲ್ಲ. ಅದಕ್ಕೋಸ್ಕರ ಅನೇಕರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಅಲ್ಲ.
ಹುಟ್ಟಿದ ವ್ಯಕ್ತಿ ತಾಯಿಯ ಗರ್ಭದಿಂದ ಆದಾಮನ ಸಂಬಂಧದಿಂದ ಯಾರು ಹುಟ್ಟುತ್ತಾರೋ ಅವರು ಪಾಪಿಗಳಾಗಿ ಹುಟ್ಟಿದ್ದಾರೆ. ಏನಾಗಿ ಹುಟ್ಟಿದ್ದಾರೆ? ಪಾಪಿಗಳಾಗಿ ಹುಟ್ಟಿದ್ದಾರೆ. ರೈಟ್? ಸಿನ್ ಇಸ್ ಎ ನೇಚರ್. ಸಿನ್ ಇಸ್ ಎ ನೇಚರ್. ಸಿನ್ ಎಂಬುದು ಸ್ವಭಾವ, ನೀತಿ ಎಂಬುದು ಸ್ವಭಾವ. ರೈಟ್? ನಾವು ಪಾಪ ಮಾಡಿದ್ದರಿಂದ ನಾವು ಪಾಪಿಗಳಲ್ಲ. ನಾವು ಹುಟ್ಟುವಾಗಲೇ ನಾವು ಪಾಪಿಗಳಾಗಿ ನಾವು ಹುಟ್ಟಿದ್ದೇವೆ. ಪಾಪಿಗಳು ಪಾಪ ಮಾಡುತ್ತಾರೆ. ಒಳ್ಳೆಯ ಮರವು ಒಳ್ಳೆಯ ಫಲವನ್ನು ಕೊಡುತ್ತದೆ, ಕೆಟ್ಟ ಮರವು ಕೆಟ್ಟ ಫಲವನ್ನು ಕೊಡುತ್ತದೆ. ಪಾಪ ಎಂಬೊಂದು ಸ್ವಭಾವ. ಬಟ್ ಯೇಸು ಕ್ರಿಸ್ತ ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತಿದ್ದಾನೆ, ನನ್ನ ಪಾಪವನ್ನು ಹೊತ್ತುಕೊಂಡು ಹೋಗಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದಿದ್ದಾನೆ. ಒಬ್ಬ ವ್ಯಕ್ತಿ ತನ್ನ ಹೃದಯದಲ್ಲಿ ಒಪ್ಪುವುದಾದರೆ, ತನ್ನ ಆತ್ಮದಲ್ಲಿ ಒಪ್ಪುವುದಾದರೆ ಅವನ ಇಂಡಿವಿಜುವಲ್ ಡಿಸಿಷನ್ ಅದು. ನಾನು ಹೇಳಿದೆ, ಪಾಪದ ಸಮಸ್ಯೆ ಇಲ್ಲ. ಪ್ರತಿಯೊಬ್ಬ ಪಾಪಿಗೋಸ್ಕರ ಕೃಪೆ ಸಿದ್ಧವಾಗಿದೆ, ಪಾಪಿಗೋಸ್ಕರ ಪರಿಹಾರ ಸಿದ್ಧವಾಗಿದೆ. ಆ ವ್ಯಕ್ತಿ ಯೇಸು ಮಾಡಿದ ಒನ್ಸ್ ಫಾರ್ ಆಲ್ ಟೈಮ್ ಒನ್ ಸ್ಯಾಕ್ರಿಫೈಸ್, ಒಂದೇ ಯಜ್ಞವನ್ನು ಆತನು ಒಪ್ಪಿದಾಗ ಅವನ ಪಾಪ ಪರಿಹಾರವಾಗುತ್ತದೆ. ಅವನು ದೇವರಿಗಾಗಿ ಹುಟ್ಟುತ್ತಾನೆ. ಅವನ ಆತ್ಮದಲ್ಲಿ ನಿತ್ಯ ಜೀವವನ್ನು ಹೊಂದುತ್ತಾನೆ, ನೀತಿ ಎಂಬ ವರವನ್ನು ಹೊಂದುತ್ತಾನೆ, ಪವಿತ್ರಾತ್ಮನ ವರವನ್ನು ಅವನ ಆತ್ಮದಲ್ಲಿ ಅವನು ಹೊಂದುತ್ತಾನೆ. ಅವನು ದೇವರ ಮಗನಾಗಿ ಹುಟ್ಟುತ್ತಾನೆ ಥ್ರೂ ಒನ್ ಸ್ಯಾಕ್ರಿಫೈಸ್. ಇದು ಬೇಸಿಕ್. ಪ್ರೈಸ್ ಗಾಡ್. ಅದಕ್ಕೆ ದೇವರಿಂದ ಹುಟ್ಟಿದವನು ಪಾಪ ಮಾಡಲಿಕ್ಕೆ ಆಗುವುದಿಲ್ಲ. ದೇವರ ಜೀವವು, ದೇವರ ಡಿವಿನಿಟಿ, ದೇವರ ಲೈಫ್, ಗಾಡ್ ಕೈಂಡ್ ಆಫ್ ಲೈಫ್, ಜೋಯ್ ಲೈಫ್ ಅವನಲ್ಲಿ ನೆಲೆಗೊಂಡಿದೆ. ನಿಮ್ಮ ಒಳಗೆ ಜೋಯ್ ಲೈಫ್ ಇದೆ. ನೀವೀಗ ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೀರಿ. ನಿಮ್ಮ ಒಳಗೆ ಆತನು ವಾಸ ಮಾಡುತ್ತಾ ಇದ್ದಾನೆ. ಈಗ ಆರಾಧನೆ ಮಾಡುವಂಥದ್ದು ಹೊರಾಂಗಣ ಅರ್ಥದಲ್ಲಿ ಅಲ್ಲ, ಈಗ ಆರಾಧನೆ ಮಾಡುವಂಥ ನಮ್ಮ ಆತ್ಮದಲ್ಲಿ, ಬೈ ಫೇತ್ ಅಲ್ಲಿ ನಾವು ಆರಾಧನೆ ಮಾಡುವಂಥದ್ದು. ನಾಟ್ ಬೈ ಯೋರ್ ಫೀಲಿಂಗ್ಸ್, ಬೈ ಫೇತ್ ವಿ ಆರ್ ವರ್ಷಿಪಿಂಗ್ ಗಾಡ್, ನೋವಿಂಗ್ ಗಾಡ್ ಅಂಡ್ ವರ್ಷಿಪಿಂಗ್ ಗಾಡ್. ಹಲ್ಲೆಲೂಯಾ. ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು, ನಿಮ್ಮ ಸೆನ್ಸ್ ನಾಲೆಜ್ ಅನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇಹಲೋಕದ ಶಿಷ್ಟಮನ್ನು ಅನುಸರಿಸದೆ, ಇಹಲೋಕದ ನಡವಳಿಕೆ ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿದವರಾಗಿ ಪರಲೋಕ ಭಾವದವರಾಗಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಹಲ್ಲೆಲೂಯಾ. ಹೇಳ್ರಿ, ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಾವು ನಂಬುವವರಾಗಿ ನಡೆಯುತ್ತೇವೆ. ಕಮಾನ್ ಹೇಳ್ರಿ, ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಂಬುವವರಾಗಿ ನಡೆಯುತ್ತೇವೆ. ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳು. ಹೇಳಿ, ದೇಹ ಎಂಬ ಮನೆ. ಹಾಗಾದ್ರೆ ದೇಹದಲ್ಲಿ ಇರುವಾಗ ನಾವು ಆರಾಧಿಸುವಂಥದ್ದು ನಂಬಿಕೆಯಲ್ಲಿ. ನಂಬಿಕೆಯಲ್ಲಿ ನೀನು ಆರಾಧನೆ ಮಾಡುವುದಂದ್ರೆ ನಿನ್ನ ಶರೀರವನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಿ, ಶರೀರವನ್ನು ಯಜ್ಞವಾಗಿ ಸಮರ್ಪಿಸ್ತಿ, ಸಜೀವ ಯಜ್ಞವಾಗಿ ಸಮರ್ಪಿಸ್ತಿ. ಹಲ್ಲೆಲೂಯಾ. ಆರಾಧನೆ ಅಂದರೆ ಕೇವಲ ಬೀಟಿಗೆ ಜಂಪ್ ಹಾಕುವುದಲ್ಲ, ಟವಲ್ ತಿರುಗಿಸುವುದಲ್ಲ. ಅದು ಖುಷಿ ಆಗ್ಬಹುದು, ಎಂಟರ್ಟೈನ್ ಆಗ್ಬಹುದು, ಯೂತ್ಗಳಿಗೆ ಎಂಟರ್ಟೈನ್ಮೆಂಟ್ ಆಗ್ಬಹುದು. ಬಟ್ ನಿಮ್ಮ ಆತ್ಮಕ್ಕೆ ಏನು ಸಿಗ್ತಾ ಇದೆ? ಆತ್ಮಕ್ಕೆ ಏನಾದರೂ ಹೇಳಲಿಕ್ಕೆ ಸಿಗ್ತಾ ಇದೆಯಾ? ಅದೇ ಜಂಪ್ ಹಾಕುವ ಯೂತ್ಗಳು ಸೈಡಲ್ಲಿ ಕೂತ್ಕೊಂಡು ಬೀಡಿ ಸಿಗರೇಟ್ ಎಳೀತಾರೆ. ಕೆಲವು ಕಡೆ ವರ್ಷಿಪರ್ ಅಂತ ಹೇಳಿಕೊಂಡು ನಾನು ನೋಡಿದ್ದೇನೆ, ಗಿಟಾರ್ ಬಾರಿಸ್ತಾರೆ, ಸೈಡಿಗೆ ಹೋಗಿ ಬೀಡಿ ಎಳೀತಾರೆ. ದೇವರಿಗೆ ಬಾಡಿಗೆ ವರ್ಷಿಪಗಾರರು ಬೇಡ. ಬಾಡಿಗೆ ವರ್ಷಿಪ್ಗಾರರು ಬೇಡ, ಆರಾಧಕರು ಬೇಡ. ದೇವರಿಗೆ ಆರಾಧಕರು ಬೇಕು, ಆರಾಧಕರು ಬೇಕು. ಅದು ಎಂತ ಆರಾಧನೆ ಮಾಡಬೇಕು? ಆತ್ಮದಲ್ಲಿ ಆರಾಧನೆ. ಗಾಡ್ ಇಸ್ ಎ ಸ್ಪಿರಿಟ್. ದೇವರು ಆತ್ಮ ಸ್ವರೂಪಿಯಾಗಿದ್ದಾನೆ. ದೇವರನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ತಂದೆ ಬಯಸ್ತಾನೆ. ಗಾಡ್ ಇಸ್ ಎ ಸ್ಪಿರಿಟ್, ಗಾಡ್ ಇಸ್ ಎ ಸ್ಪಿರಿಟ್. ಐ ಆಮ್ ಎ ಸ್ಪಿರಿಟ್, ಐ ವರ್ಷಿಪ್ ಗಾಡ್ ಇನ್ ಮೈ ಸ್ಪಿರಿಟ್. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿದೆ.
ನಿನಗೆ ಮರೆಯಾಗಿ ಒಂದು ಹೋ ಎಂದು ಎಂದು ಆರಾಧಿಸು. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಹೋ ಎಂದು ಎಂದು ಆರಾಧಿಸು. ಕಮಾನ್. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿದೇನಿ. ನಿನಗೆ ಮರೆಯಾಗಿ ಒಂದು ಕಾಣದ ಲೋಕದಲ್ಲಿ ಅವನು ವಾಚ್ ಮಾಡ್ತಾ ಇದ್ದಾನೆ. ಫೇತ್ ಅಲ್ಲಿ ಆತನ ನೋಡ್ತೇವೆ. ಹಲ್ಲೆಲೂಯಾ. ನಾವು ಹಳೆಯ ರೀತಿಯಲ್ಲಿ ನಾವು ಆರಾಧನೆ ಮಾಡುವವರಲ್ಲ. ದೇವರ ಮಹಾಪುರುಷದ ಸ್ಥಳ ನೀವು ಆಗಿದ್ದೀರಿ. ಯು ಆರ್ ದ ಹೋಲಿ ಆಫ್ ಹೋಲಿ. ಆತ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅಮ್ಮ, ಆ ಡಿನಾಮಿನೇಷನ್ ಮೆಂಟಾಲಿಟಿ ಮುರಿಯುತ್ತದೆ. ಸಮಾರ್ಯ ಸ್ತ್ರೀ ಹೇಳಿದಳು, ನೀನು ಯಹೂದ್ಯನು, ನಾವು ಸಮಾರ್ಯದವರು. ನಾವು ಆ ಗುಡ್ಡದಲ್ಲಿ ಆರಾಧನೆ ಮಾಡುತ್ತೇವೆ, ನೀವು ಆ ದೇವಾಲಯದಲ್ಲಿ ಆರಾಧನೆ ಮಾಡುತ್ತೇವೆ. ಅಮ್ಮ, ದಿನಗಳು ಬರುತ್ತವೆ, ತಂದೆಯನ್ನು ಆರಾಧಿಸುವವರು ಆ ಗುಡ್ಡಕ್ಕೂ ಹೋಗುವುದಿಲ್ಲ, ಆ ಆಲಯಕ್ಕೂ ಹೋಗುವುದಿಲ್ಲ. ಇನ್ನು ಆಲಯ ಫಿನಿಶ್ ಆಗ್ತದೆ. ಬಟ್ ಗಾಡ್ ಇಸ್ ಎ ಸ್ಪಿರಿಟ್. ದೇವರು ಆತ್ಮಸ್ವರೂಪಿ. ಆತನು ಆರಾಧಿಸುವವರು ಇಂಥವರೇ ಆಗಿರಬೇಕಿತ್ತು ತಂದೆ ಬಯಸ್ತಾನೆ. ಆತನು ಆರಾಧಿಸುವವರು ಆತ್ಮದಿಂದಲೂ ರಿಯಾಲಿಟಿಯಿಂದಲೂ ಸತ್ಯದಿಂದಲೂ ಆರಾಧಿಸ್ತಾರೆ. ತಂದೆಯನ್ನು ಆರಾಧಿಸುವವರು ಇಂಥವರು ಬೇಕು. ಎಂಥವರು ಬೇಕು? ಕಮಾನ್, ಪಕ್ಕದವರಿಗೆ ಹೇಳ್ರಿ, ನಿನ್ನಂಥವನು ಬೇಕು. ಹಲ್ಲೆಲೂಯಾ. ನಿನ್ನಂಥವನು. ಕೆಲವೊಮ್ಮೆ ನಾವು ಸಭೆಗೆ ಬರುತ್ತೇವೆ, ಪಾಸ್ಟರ್ ನನಗೇನು ಅನಾಯಿಂಟಿಂಗ್ ಫೀಲ್ ಆಗುದಿಲ್ಲ. ಫೀಲಿಂಗ್ಗೋಸ್ಕರ ಕಾಯಬೇಡ, ಬೈ ಫೇತ್ ಅಲ್ಲಿ ಆರಾಧನೆ ಮಾಡು. ಡೋಂಟ್ ವೇಟ್ ಫಾರ್ ಫೀಲಿಂಗ್. ಫೀಲಿಂಗ್ ಬರುವುದೆಂದು ಹೇಗೆ ಗೊತ್ತುಂಟ ನಿಮಗೆ? ಮ್ಯಾನ್ ಆಫ್ ಒಬ್ಬ ಪ್ರೇಸ್ ಅಂಡ್ ವರ್ಷಿಪ್ ಲೀಡರ್ ಅವನ ಫೇತ್ ಅಲ್ಲಿ ಆರಾಧನೆ ಮಾಡುವಾಗ ಆತ್ಮದಲ್ಲಿ ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ವೆನ್ ಈ ವರ್ಷಿಪ್ ಇನ್ ದ ಸ್ಪಿರಿಟ್, ಅವನು ನಂಬಿದಾಗ ಅವನ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ದೆನ್ ಯು ಕ್ಯಾನ್ ಫೀಲ್. ನೀವು ಫೀಲ್ ಮಾಡುತ್ತೀರಿ. ಒಂದು ವೇಳೆ ನಿಮಗೆ ಫೀಲ್ ಆಗಿದ್ರೂ ತೊಂದರೆ ಇಲ್ಲ. ನೀವು ಹೇಳ್ರಿ, ನಾನು ನಂಬುತ್ತೇನೆ ಕರ್ತನೆ, ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಪಾಸ್ಟರ್, ನನಗೆ ಆರಾಧನೆ ಮಾಡುವಾಗ ಫುಲ್ ನಿದ್ರೆ ಬರ್ತದೆ. ಯು ಆರ್ ಎ ಕಾರ್ನಲ್ ಮ್ಯಾನ್. ನೀನು ಶಾರೀರಿಕ ವ್ಯಕ್ತಿ, ಆತ್ಮಿಕ ವ್ಯಕ್ತಿ ಅಲ್ಲ. ಅದಕ್ಕೋಸ್ಕರ ನಿದ್ರೆ ಬರ್ತದೆ ನಿನಗೆ. ಎಸ್, ಯಾಕಂದ್ರೆ ನಿನ್ನ ಫೇತ್ ಅನ್ನು ನೀನು ಯೂಸ್ ಮಾಡುವುದಿಲ್ಲ. ಯಾಕಂದ್ರೆ ಯು ಆರ್ ವೇಟಿಂಗ್ ಫಾರ್ ಫೀಲಿಂಗ್ಸ್. ನಂಬಿದರೆ ದೇವರ ಮಹಿಮೆಯನ್ನು ನೀನು ಕಾಣುತ್ತಿ. ಇಫ್ ಯು ಬಿಲೀವ್, ಯು ವಿಲ್ ಫೀಲ್, ಸಿ ದ ಗ್ಲೋರಿ ಆಫ್ ಗಾಡ್. ಹೇಳ್ರಿ, ದೇವರ ಮಹಿಮೆಯನ್ನು ಕಾಣುತ್ತಿ. ಅದಕ್ಕೋಸ್ಕರ ತಂದೆಯನ್ನು ಆರಾಧಿಸುವವರು ಹೇಗೆ ಆರಾಧಿಸುವ? ದೇವರ ಕನಿಕರ. ಆತನು ಒಂದೇ ಯಜ್ಞವನ್ನು ಸಮರ್ಪಿಸ್ತಾನೆ. ಆ ಯಜ್ಞದಿಂದ ನಾನಿವತ್ತು ನೂತನ ಸೃಷ್ಟಿಯಾಗಿದ್ದೇನೆ, ದೇವರ ಮಗನಾಗಿದ್ದೇನೆ, ಆತ್ಮ ಸ್ವರೂಪಿಯಾದ ದೇವರಿಗೆ ನಾನು ಒಂದು ಆತ್ಮವಾಗಿದ್ದೇನೆ. ನಂಬಿಕೆಯಲ್ಲಿ ನೀವು ಆರಾಧಿಸುವ ನಿನ್ನ ಶರೀರ ನೀನು ಹೇಳಿದಾಗ ಕೇಳ್ತದೆ. ನಿಮ್ಮ ಮೈಂಡಲ್ಲಿ ಓಲ್ಡ್ ಪ್ಯಾಟರ್ನ್ ಇರಬಹುದು. ಇಲ್ಲ ಇಲ್ಲ ನಾವು ಇಂಥದ್ದೇ ನೋ, ಬೈಬಲ್ ಇದೆ, ರಿನ್ಯೂ ಯೋರ್ ಮೈಂಡ್. ಡಿಲೀಟ್ your old program. Delete your old program. Renew your mind. ಮೈಂಡ್ ಅನ್ನು ನೂತನ ಪಡಿಸಿ ಪರಲೋಕ ಭಾವದವರಾಗಿ ಆರಾಧನೆ ಮಾಡ್ರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ದಿಸ್ ದ ಟ್ರೂ ವರ್ಷಿಪ್. ನಾನು ಹೇಳ್ತೇನೆ, ಸಭೆಯಲ್ಲಿ 1,000 ಜನ ಇದ್ದರೆ ಎಲ್ಲರೂ ತಮ್ಮ ಫೇತ್ ಅನ್ನು ಯೂಸ್ ಮಾಡಿ ಆರಾಧನೆ ಮಾಡಿದ್ರೆ ಹೇಗಿರ್ಬೋದು? ಬಾಂಬ್ ಬ್ಲಾಸ್ಟ್ ಆದಾಗೆ ಆಗ್ಬೋದು. ಹೇಳ್ತೇನೆ, ಹೇಗಿರ್ಬೋದು? ದ ಅನಾಯಿಂಟಿಂಗ್ ವಿಲ್ ರಬ್. ನನ್ನ ನಂಬಿಕೆಯಿಂದ ನಿನ್ನ ನಂಬಿಕೆ, ನಿನ್ನ ನಂಬಿಕೆಯಿಂದ ನಮ್ಮ ನಂಬಿಕೆ ಸಹಾಯ ಹೊಂದಿ ಇಟ್ ವಿಲ್ ಸ್ಪ್ರೆಡ್. ಪೌಲ ಏನು ಹೇಳ್ತಾನೆ? ಅಪೊಸ್ತಲ ಪೌಲ ಏನು ಹೇಳ್ತಾನೆ? ಓದಿರಿ 1ನೇ ಅಧ್ಯಾಯ 10ನೇ ವಚನ. 1 chapter 10 verse Romans.
ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ತಪ್ಪದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ, ಇನ್ನು ಮೇಲೆ ಆದರೂ ನಿಮ್ಮ ಬಳಿಗೆ ಬರುವುದಕ್ಕೆ ದೇವರ ಚಿತ್ತೆಯಿಂದ ನನಗೆ ಹೇಗೋ ಅನುಕೂಲವಾಗಬೇಕೆಂದು ಬೇಡಿಕೊಳ್ಳುತ್ತೇನೆ. ಇದಕ್ಕೆ ದೇವರೇ ನನ್ನ ಸಾಕ್ಷಿ. ನೆಕ್ಸ್ಟ್ ಹೇಳ್ತಾನೆ, ಆತನ ಮಗನ ಸುವಾರ್ತೆಯನ್ನು ಸಾರುತ್ತಾ, ಆತನ ಮಗನ ಸುವಾರ್ತೆ ಅದು ನನ್ನ ಬಗ್ಗೆ ಅಲ್ಲ, ಯೇಸುನ ಬಗ್ಗೆ. ರೈಟ್? Gospel is not about me. Gospel is not about any pastor, any leader, any man. Gospel is about Jesus. See, ಇಲ್ಲಿ ಹೇಳ್ತಾನೆ, ಆತನ ಮಗನ ಸುವಾರ್ತೆಯನ್ನು ಸಾರುತ್ತಾ ಆತನನ್ನೇ, ಯಾರನ್ನು? ಆತನನ್ನೇ ನನ್ನ ಆತ್ಮದಲ್ಲಿ ಆರಾಧಿಸುವನಾಗಿದ್ದೇನೆ. ಹೇಗೆ ಆರಾಧಿಸ್ತಾ ಇದ್ದೇನೆ? ಶರೀರದಲ್ಲಿ ಅಲ್ಲ. ಬೀಟ್ ಡ್ಯಾನ್ಸ್ ಅಲ್ಲ. ಬೀಟ್ಗೆ ಡ್ಯಾನ್ಸ್ ಮಾಡಿ ತೊಂದರೆ ಇಲ್ಲ, ಅದಕ್ಕೂ ಆತ್ಮವನ್ನು ಸೇರಿಸಿರಿ ಅಷ್ಟೇ. ಬೀಟ್ ಸ್ಟಾಪ್ ಆದರೂ ನಿಮ್ಮ ಡ್ಯಾನ್ಸ್ ಸ್ಟಾಪ್ ಆಗಬಾರದು. ದಟ್ ಮೀನ್ಸ್ ಯು ಆರ್ ವರ್ಷಿಪಿಂಗ್ ಇನ್ ದ ಸ್ಪಿರಿಟ್. ರೈಟ್? ಸಿ, ಆತನನ್ನೇ ನನ್ನ ಆತ್ಮದಲ್ಲಿ ಆರಾಧಿಸುವನಾಗಿದ್ದೇನೆ. ನೆಕ್ಸ್ಟ್ 11ನೇ ವಚನ, ನನ್ನ ಮುಖಾಂತರವಾಗಿ ನಿಮಗೆ ಪಾರಮಾರ್ಥಿಕ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ, ಅಂದರೆ ನಾನು ನಿಮ್ಮ ನಂಬಿಕೆಯಿಂದ, ನಾನು ನಿಮ್ಮ ನಂಬಿಕೆಯಿಂದ, ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸ್ತೇನೆ. ಯಾಕೆ? ಗಪ್ಪೆ ಮಾತಾಡಲಿಕ್ಕೆ ಅಲ್ಲ. ಶೇಕಿಂಗ್ ದ ವರ್ಲ್ಡ್ ಟುಗೆದರ್. ರೈಟ್? ನನ್ನ ನಂಬಿಕೆಯಿಂದ ನಿಮಗೆ, ನಿಮ್ಮ ನಂಬಿಕೆಯಿಂದ ನನಗೆ ಸಹಾಯ ದೊರಕಬೇಕು. ಸಿ, ಎಲ್ಲರೂ ಫೇತ್ ಅಲ್ಲಿ ಎದ್ದರೆ ವಿ ಆರ್ ಹೆಲ್ಪಿಂಗ್ ಒನ್ ಎನದರ್. ಬೈಬಲ್ ಏನು ಹೇಳ್ತದೆ? ಭೂಲೋಕದಲ್ಲಿ ಬೇಡಿಕೊಳ್ಳತಕ್ಕ ಯಾವುದೇ ಒಂದು ಕಾರ್ಯದ ವಿಷಯವಾಗಿ ಇಬ್ಬರು ಒಂದು ಮನಸ್ಸುಳ್ಳರಾಗಿದ್ದಾರೆ, ಅದು ಪರಲೋಕದಿಂದ ಆಗುವುದು. ನಂಬಿಕೆ ಮತ್ತು ನಿರೀಕ್ಷೆ ಟೋಟಲಿ ಡಿಫರೆಂಟ್. ನಂಬಿಕೆ ಹೇಳ್ತದೆ, ನಾನು ಈಗ ಆತ್ಮದಲ್ಲಿದ್ದೇನೆ, ಈಗ ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ. ನಂಬಿಕೆ ಹೇಳ್ತದೆ, ನಾನು ಜಯಶಾಲಿಗಳಿಗಿಂತ ಜಯಶಾಲಿ. ನಿರೀಕ್ಷೆ ಹೇಳ್ತದೆ, ಒಂದು ದಿನ ಆಗ್ತದೆ ಆಗ್ತದೆ ಆಗ್ತದೆ. ನಿರೀಕ್ಷೆ ಯಾವಾಗಲೂ ಫ್ಯೂಚರಿಗೆ ಮಾತಾಡುತ್ತದೆ. ನಂಬಿಕೆ ಈಗ ನೀನು ಏನಾಗಿದೆ ಎಂದು ಪ್ರಕಟಿಸುತ್ತದೆ. Praise God. Gospel is the power of God unto salvation. ಬೇಕಾದ ಇನ್ನೊಂದು ಸ್ಕ್ರಿಪ್ಚರ್ ತೋರಿಸ್ತೇನೆ. 1 ಚಾಪ್ಟರ್ ಅಲ್ಲಿ ಮುಂದೆ ಇದೆ, 16 ವರ್ಸ್. 1 ಚಾಪ್ಟರ್ 16. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ. ಮೊದಲು ಯಹೂದ್ಯರಿಗೆ, ಮತ್ತೆ ಗ್ರೀಕರಿಗೆ, ನಂಬುವ ಎಲ್ಲರಿಗೂ. ಯಾರು ನಂಬುತ್ತಾರೆ, ಆತನು ಫಿನಿಶ್ ಮಾಡಿದ, ಒಂದೇ ಸಾರಿ ಸಮರ್ಪಿಸಿದ ಯಜ್ಞವನ್ನು ಯಾರು ನಂಬುತ್ತಾರೆ, ನಂಬುವ ಎಲ್ಲರಿಗೂ, ನಂಬದವರಿಗಲ್ಲ. ನೀನು ನಂಬದಿದ್ದರೆ ನಿನ್ನ ಪಾಪ ಹಾಗೆ ಉಳಿಯುತ್ತದೆ, ನಂಬಿದರೆ ನಿನ್ನ ಪಾಪ ಪರಿಹಾರ ಆಗುತ್ತದೆ. ರೈಟ್? ಓಕೆ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ಹೇಳ್ರಿ, ನಂಬುವವರಿಗೆ, ಕೆಲವರಿಗೆ, ಹೇಳ್ರಿ, ಎಲ್ಲರಿಗೆ ಹೇಳ್ರಿ, ನಾನು ಕೂಡ ಬಂದೆ ಹೇಳಿ. ನಂಬುವವರೆಲ್ಲರಿಗೂ ರಕ್ಷಣೆಯನ್ನುಂಟು ಮಾಡುವಂಥದ್ದಾಗಿದೆ. ನೆಕ್ಸ್ಟ್, ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ಹೇಳಿ, ದೇವರಿಂದ ದೊರಕುವ ನೀತಿಯು ತೋರಿ ಬರುತ್ತದೆ. ದ ಗಿಫ್ಟ್ ಆಫ್ ರೈಚಸ್ನೆಸ್, ಡಿವಿನಿಟಿ ಆಫ್ ಗಾಡ್. ಓಕೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಈಗ ನೀತಿವಂತನಾದದ್ದು ಹೇಗೆ? ನೀನು ನಂಬಿಕೆಯ ಮೂಲಕ ನೀತಿವಂತನಾದಿ. ನಿನ್ನ ಇನ್ನರ್ ಮ್ಯಾನ್ ಆತನು ಟೋಟಲ್ ಬ್ರ್ಯಾಂಡ್ ನ್ಯೂ ಪರ್ಸನ್ ಆಗಿದ್ದಾನೆ. ನಿನ್ನ ಇನ್ನರ್ ಮ್ಯಾನ್ ಆತನು ರಿಯಲ್ ನೀನಾಗಿದ್ದಿ. ನಿನ್ನ ಇನ್ನರ್ ಮ್ಯಾನ್ ಆತನು ಟೋಟಲಿ ದೇವ ಸ್ವರೂಪದಲ್ಲಿದ್ದಾನೆ. ಬಟ್ ನಿನ್ನ ಇನ್ನರ್ ಮ್ಯಾನ್ ಎಲ್ಲಿದ್ದಾನೆ? ಶರೀರದ ಒಳಗಿದ್ದಾನೆ. ಬಟ್ ಈ ಶರೀರದ ಇಂದ್ರಿಯಗಳು ನಿನಗೆ ಈ ನಾಲೆಜ್ ಕೊಡುವುದಿಲ್ಲ.
ಈ ಜ್ಞಾನ ಕೊಡುವುದಿಲ್ಲ. ಬಟ್ ದೇವರ ವಾಕ್ಯ, ಆ ವಾಕ್ಯಕ್ಕೆ ಪವಿತ್ರಾತ್ಮನು ನಿಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ನೀವು ದೇವರ ಮಕ್ಕಳಾಗಿದ್ದೀರಿ, ಕ್ರಿಸ್ತನಲ್ಲಿ ನೀವು ನೀತಿವಂತರಾಗಿದ್ದೀರಿ. ಈಗ ನೀತಿವಂತನಾಗಿದ್ದೀರಿ, ರೈಟ್? ಈಗ ನನ್ನವನಾಗಿರುವ ಪಾಪಿ ಅಂತ ದೇವರು ಹೇಳುವುದಿಲ್ಲ. ನನ್ನವನಾಗಿರುವ ನೀತಿವಂತನು ಅವನು ನಿರೀಕ್ಷೆಯಲ್ಲೇ ಬದುಕುತ್ತನೋ, ನಂಬಿಕೆಯಲ್ಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದೆ. ದ ಫ್ರೂಟ್ ಆಫ್ ಫೇತ್. ನೀವು ನಂಬಿದ್ದೀರಿ, ಅದರ ಫಲವಾಗಿ ಏನು ಹುಟ್ಟಿದ್ದೀರಿ? ನೀತಿವಂತರಾಗಿದ್ದೀರಿ. ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂಥದ್ದಾಗಿದೆ. ಬೈ ಫೇತ್ ಆ ನೀತಿಯನ್ನು ನೀನು ಪ್ರಕಟಿಸ್ತಿ. ಹಲೋ, ಇದ್ದೀರಾ ಇಲ್ಲಿ? ಹೇಳಿ, ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲೇ ಬದುಕುತ್ತಾನೆ, ಫೀಲಿಂಗ್ಗಳಲ್ಲಿ ಅಲ್ಲ. ನಿಮಗೆ ಸಂಡೆ ಬರುವಾಗ ಪಾಸ್ಟ್ರೆ ನನಗೆ ಆರಾಧನೆ ಮಾಡಲಿಕ್ಕೆ ಏನು ಫೀಲ್ ಆಗುವುದಿಲ್ಲ, ಫೀಲಿಂಗ್ಗಳನ್ನು ಕೆಳಗೆ ಹಾಕು, ನಂಬಿಕೆಯಲ್ಲಿ ಆರಾಧನೆ ಮಾಡು. ಫಾಸ್ಟ್ ನನಗೆ ಫೀಲ್ ಆಗುವುದಿಲ್ಲ, ಏನೋ ನಿದ್ರೆ ಬರ್ತದೆ, ನಿದ್ರೆಯನ್ನು ನಿದ್ರೆ ಮಾಡುವವನೇ ಏಳು, ಪ್ರಕಾಶಿಸು. ನಿನಗೂ ಒಂದು ವಚನ ಇದೆ, ನಿದ್ರೆ ಮಾಡುವವರಿಗೂ ಒಂದು ವಚನ ಇದೆ, ನಿನ್ನ ವಿಷಯವಾಗಿ ಬರೆಯಲ್ಪಟ್ಟಿದೆ. ಒಬ್ಬ ಹೇಳಿದಂತೆ, ನಾನು ದೇವರಿಲ್ಲವೇ ಅಂತ ಹೇಳ್ತೇನೆ ಅಂತ ಹೇಳಿದಂತೆ. ನಿನ್ನ ವಿಷಯವಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಮೂರ್ಖನು ದೇವರಿಲ್ಲ ಅಂತ ಹೇಳ್ತಾನೆ. ನೀನು ಏನು ಮಾತಾಡಿದರೂ ನಿನ್ನ ವಿಷಯದಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ನೆಪ ಕೊಡಬೇಡ. ಇದೇ ಬೈಬಲಲ್ಲಿ 14ನೇ ಅಧ್ಯಾಯ ಓದಿರಿ, ಕೀರ್ತನೆ 14 ಓದಿ. ದುರ್ಮತಿ, ದ ಫೂಲ್ ಹ್ಯಾಸ್ ಸೆಡ್ ಇನ್ ಹಿಸ್ ಹಾರ್ಟ್. ಕನ್ನಡದಲ್ಲಿ ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ. ದ ಫೂಲ್ ಹ್ಯಾಸ್ ಸೆಡ್ ಇನ್ ಹಿಸ್ ಹಾರ್ಟ್ ದೇರ್ ಇಸ್ ನೋ ಗಾಡ್. ದೇವರೇ ಇಲ್ಲ. ನನ್ನ ಹತ್ರ ಒಬ್ಬ ಒಂದಿನ ಹೇಳಿದ, ದೇವರೇ ಎಲ್ಲ ನರಕ ಇಲ್ಲ, ಪರಲೋಕದ ಎಲ್ಲ ಇಲ್ಲ, ದೇವರು ಏನಿಲ್ಲ. ವಾವ್, ವೆರಿ ಗುಡ್. ನಿನ್ನ ವಿಷಯವಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆ 14 ಓದುವಾಗ ನೆನಪಾಯಿತು. ನಮ್ಮೊಟ್ಟಿಗೆ ಒಬ್ಬ ವ್ಯಕ್ತಿ ಇದ್ದ. ಅವನು ತುಂಬ ಮಾತಾಡುವುದು, ಪ್ರಾರಂಭದಲ್ಲಿ ತುಂಬ ಮಾತಾಡುವುದು, ಹೊಕ್ಕು ಮಾಡುವುದು. ಕೈಯಲ್ಲಿ ಒಂದು ಚಿಕ್ಕ ಬೈಬಲ್, ಅದನ್ನು ಎವ್ರಿ ಟೈಮ್ ಅವನು ಪರ್ಸಲ್ಲಿ ಇಡುವುದು. ಪುನಃ ಏನಾದರೂ ಸ್ಕ್ರಿಪ್ಚರ್ ಹೀಗೆ. ಒಂದಿನ ತುಂಬ ಮಾತಾಡ್ತಾ ಇದ್ದೀನಿ, ಮಂಗಳೂರಿನಿಂದ ಬಸ್ಸಲ್ಲಿ ಬರ್ತಾ ಇದ್ದೇವೆ, ಮಾತಾಡ್ತಾ ಇದ್ದೆ. ನನಗೆ ನಿನ್ನ ವಿಷಯದಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, 13ನೇ ಅಧ್ಯಾಯದಲ್ಲಿ ನಿನಗೊಂದು ವಚನ ಇದೆ. ನಾನು ಹೇಳಿದೆ, 13ನೇ ಅಧ್ಯಾಯ 17ನೇ ವಚನ ತೆಗೀರಿ. ಅವನಿಗೆ ಬರೀ ಖುಷಿ ಆಯಿತು. ಎಸ್, ಬೈಬಲ್ ತೆಗೆದ, ಓಪನ್ ಮಾಡಿದ, ಓದಿರಿ. ಆಕ್ಟ್ ಆಫ್ ಅಪೋಸ್ಟಲ್ 13. ಮುಂದೆ ಓದಿ 18ನೇ ವಚನ. 17 7 ಅಲ್ಲ. ನನ್ನ ನಡೆಸುವವ ನೀನೇ, ತಲೆ ಎತ್ತಿದವ ನೀನೇ, ತಕ್ಕ ಸಮಯದ. ಇದರಲ್ಲಿ ಓದಿರಿ 8ನೇ ಅಧ್ಯಾಯದಲ್ಲಿ, 8ನೇ ಅಧ್ಯಾಯ 8 ಚಾಪ್ಟರ್ 8 ಚಾಪ್ಟರ್ 17. ಅಪೊಸ್ತಲರು ಅವರ ಮೇಲೆ ಕೈಗೊಂಡು ಅವರು ಪವಿತ್ರಾತ್ಮವನ್ನು ಹೊಂದಿದವರು. ನೆಕ್ಸ್ಟ್ ಮುಂದೆ ಓದಿ. ಇಲ್ಲಿ ಅಪೊಸ್ತಲ ಪೌಲ್ ಪ್ರೀಚ್ ಮಾಡ್ತಾನೆ, ರೈಟ್? ಆಗ ಅವನ ಕಣ್ಣುಗಳು ಎಲೆ ಸೈತಾನ್ನ ಮಗನೇ,
ಆ ವಚನ ನಿಮಗೆ ಸಿಕ್ಕಿದವ್ರು ತೆಗೀರಿ. ಸಿಕ್ಕಿದ್ದ? ಇರ್ಲಿ, ಮತ್ತೆ ನೋಡುವ. 13:10 ಹೇಳಲ್ಲ, 13:10 ಓದಿ. 13:10. ಮೊದಲು ನಾವು ಈ ಸ್ಕ್ರಿಪ್ಚರ್ಗಳನ್ನು ಬಹಳ ಮೆಡಿಟೇಟ್ ಮಾಡೋದು. ನಾನು ಹೇಳಿದೆ ನಿನಗೆ ಒಂದು 13:10 ಇದೆ ಅಂತ ಹೇಳಿದೆ. ಅವನಿಗೆ 10 ಯಾವುದನ್ನು ಗೊತ್ತಿರಲಿಲ್ಲ. ಆಗ ಭಾಳ ಖುಷಿ ಆಯಿತು. ಎಲ್ಲೋ ಎಲ್ಲ ಮೋಸದಿಂದಲೂ ಎಲ್ಲ ಕೆಟ್ಟದನದಿಂದಲೂ ತುಂಬಿದವನೇ ಸೈತಾನ್ನ ಮಗನೇ, ಎಲ್ಲ ನೀತಿಗೆ ವಿರೋಧಿಯೇ, ನೀನು ಕರ್ತನ ನೀಟಾದ ಮಾರ್ಗಗಳನ್ನು ಡೊಂಕು ಮಾಡುವುದೇನು ಬಿಡುವುದಿಲ್ಲವೋ. ಅವನು ಮೊದಲು ಓದ್ದ ಅಷ್ಟೇ ಬಿಡಲಿ. ಇವಾಗ ನನಗೆ ಕೊಡ್ತೀಯ ನೀನು? ರಮೇಶ್ ಮದರಿಗೆ ಗೊತ್ತು ಯಾರಂತ, ರೈಟ್? ಇದು ನಮ್ಮ ಪ್ರಾರಂಭದಲ್ಲಿ, ರೈಟ್? ಮತ್ತು ಈ ವಚನವನ್ನು ಯಾರಿಗೆ ಕೊಡಲಿಲ್ಲ ನಾನು. ಅಂದರೆ ಏನೇ ಮಾತಾಡೋದಾದರೆ ವಾಕ್ಯದಲ್ಲಿಯೇ ಮಾತಾಡೋದು, ಬೇರೆ ಇದನ್ನು ಓದು ಅಂತ ಹೇಳೋದು ಅಷ್ಟೇ. ಇದು ಪ್ರಾರಂಭದಲ್ಲಿ. ದೇವರ ವಾಕ್ಯ ಇರುವುದು ಇನ್ನೊಬ್ಬರನ್ನು ಕತ್ತಿ ತಿವಿದಾಗೆ ತಿವಿಲಿಕ್ಕೆ ಅಲ್ಲ. ದೇವರ ವಾಕ್ಯ ಇರುವುದು ಇನ್ನೊಬ್ಬರನ್ನು ಕಂಫೋರ್ಟ್ ಮಾಡಲಿಕ್ಕೆ, ಸಂತೈಸಬಡಲಿಕ್ಕೆ, ರೈಟ್? ಬೈಬಲ್ ಹೇಳ್ತದೆ, ಮೂರ್ಖನ ಬಾಯಿಯಲ್ಲಿ ಜ್ಞಾನೋಕ್ತಿ, ಕುಡುಕನ ಕೈಯಲ್ಲಿ ಏನಿದ್ದ ಹಾಗೆ ಅಂತೆ? ಮುಳ್ಳುಗೋಲಿದ್ದ ಹಾಗೆ. ಮುಳ್ಳುಗೋಲು ಅಂದರೆ ನಾವು ವಾಕ್ಯದ ಮೂಲಕ ಫೈಟ್ ಮಾಡುವುದಲ್ಲ. ಎಷ್ಟು ಕುಟುಂಬಗಳಲ್ಲಿ ವಾಕ್ಯವನ್ನು ಜೀವಿಸುವುದನ್ನು ಬಿಟ್ಟು ವಾಕ್ಯ ಹಿಡಿದು ಫೈಟ್ ಮಾಡ್ತಾರೆ. ಇದು ನಾವು ಪ್ರಾರಂಭದಲ್ಲಿ ಮಾಡಿದ್ದೆವು. ಇದು ಅರ್ಲಿ. ಮತ್ತೆ ಗೊತ್ತಾಯಿತು, ವಾಕ್ಯ ಇರುವುದು ಇನ್ನೊಬ್ಬರಿಗೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ, ಫೈಟ್ ಮಾಡಲಿಕ್ಕೆ ಅಲ್ಲ. ದೇವರ ವಾಕ್ಯ ಇರುವುದು ನಾವು ಬುದ್ಧಿವಂತರಂತ ತೋರಿಸಲಿಕ್ಕೆ ಅಲ್ಲ. ದೇವರ ವಾಕ್ಯ ಇರುವಂಥದ್ದು ಪರ್ಸನಲ್, ಜೀವಿಸಲಿಕ್ಕೆ. ಹೆಂಡತಿ ಗಂಡನಿಗೆ ಹೇಳ್ತದೆ, ವಾಕ್ಯದಲ್ಲಿ ಬರೆಯಲ್ಪಟ್ಟದೆ ಹೆಂಡತಿಯನ್ನು ಪ್ರೀತಿ ಮಾಡಿ. ಎಂತ ನೀವು ಪ್ರೀತಿ ಮಾಡ್ತೀರಿ? ಗಂಡ ಅಷ್ಟೇ ಸ್ಪೀಡಲ್ಲಿ ಹೇಳ್ತಾನೆ, ಹೆಂಡತಿಯವರು ಮೊರಂಪದ ತೀರ್ಥ, ಅವರು ಗಂಡನಿಗೆ ಅಧೀನ ಆಗ್ಬೇಕಂತ ಬರೆಯಲ್ಪಟ್ಟಿದೆ. ಅಧೀನ ಆಗ್ತೀಯ ನೀನು? ಒಂದು ಮಾತಾಡಿದ್ರಿ 10 ಮಾತಾಡಿದಿ. ಅದೇ ವಾಕ್ಯ ಹೇಳಿದು ಮಕ್ಕಳಿಗೆ ಹೇಳಿದು, ವಾಕ್ಯದಲ್ಲಿ ಬರೆಯಲ್ಪಟ್ಟೆ ತಂದೆ ತಾಯಿಗಳ ಮಾತನ್ನು ಕೇಳ್ರಿ, ಬಹು ದಿವಸ ಬದುಕಿ ಸಾಯ್ಲಿಕ್ಕೆ ಉಂಟನಿಗೆ. ಅದೇ ಮಕ್ಕಳು ಹೇಳಿದೆ, ಪಪ್ಪ ಇದು ಕೂಡ ಬರೆಯಲ್ಪಟ್ಟಿದೆ, ನಿಮ್ಮ ಮಕ್ಕಳನ್ನು ಕೆಣಕಿಸಿ ಕೋಪವನ್ನು ಎಬ್ಬಿಸಬೇಡಿ ಅಂತ. ಎಷ್ಟೋ ಮಂದಿಯಲ್ಲಿ ಬೇರೆ ಜಗಳ ಆಗುವುದಿಲ್ಲ, ವಾಕ್ಯದಲ್ಲೇ ಜಗಳ ಆಗ್ತದೆ, ರೈಟ್? ಒಬ್ಬನು ಎಂಥ ವಾಕ್ಯ ಕೊಟ್ಟರೆ ಅವನು ಕಲ್ಪನೆ ಮಾಡ್ತಾನೆ, ಬೆಸ್ಟ್ ವಾಕ್ಯ ಯಾವುದುಂಟು ಬಿಸಾಡಲಿಕ್ಕೆ, ನನಗೊಂದು ಬಾಣ ಬೇಕೀಗ, ಹುಡುಕ್ತಾನೆ. ಕೆಲವರು ಸ್ಟೇಟಸ್ ಅಲ್ಲಿ ಜಗಳ ಮಾಡ್ತಾರೆ. ಹೌದು, ಸ್ಟೇಟಸ್ ಅಲ್ಲಿ ಒಂದು ವಾಕ್ಯ ಹಾಕಿಬಿಡ್ತಾರೆ ಟಕ್ ಅಂತ. ಅದಕ್ಕೆ ಇನ್ನೊಬ್ಬ ಸ್ಟೇಟಸ್ ಅಲ್ಲಿ ವಾಕ್ಯ ಹಾಕ್ತಾನೆ. ಎಷ್ಟು ಟೈಮ್ ವೇಸ್ಟ್. ಅದರ ಬದಲು ಒಂದು ಅರ್ಧ ಗಂಟೆ 1 ಗಂಟೆ ಟಂಗ್ಸ್ ಅಲ್ಲಿ ಮಾತಾಡಿದರೆ ಅನೇಕ ಜನರು ರಕ್ಷಣೆ ಹೊಂದ್ತಾ ಇದ್ದರು. ವೇಸ್ಟಿಂಗ್ ಯುವರ್ ಟೈಮ್. ಅದಕ್ಕೋಸ್ಕರ ನಾನು ಯಾರ ಸ್ಟೇಟಸ್ ನೋಡುವುದೇ ಇಲ್ಲ, ರೈಟ್? ಸ್ಟೇಟಸ್ ಅಲ್ಲಿ ಹಾಕಿ ಇನ್ನೊಬ್ಬರಿಗೆ ಸಂತೈಸುವಂಥ ಮಾತುಗಳಿದ್ದರೆ ಹಾಕಿ, ಕೇಳುವವರ ಹಿತಕ್ಕಾಗಿ ಕಾಲೋಚಿತ ಮಾತು ಇದ್ದರೆ ಕೇಳುವವರ ಹಿತಗೋಸ್ಕರ ಆಡ್ರಿ. ಇನ್ನೊಬ್ಬರಿಗೆ ನೋವು ಕೊಡಲಿಕ್ಕೆ, ಇನ್ನೊಬ್ಬರು ಚುಚ್ಚಲಿಕ್ಕೆ ಅದು ಕ್ರಿಸ್ತಿಯ ಜೀವಿತ ಅಲ್ಲ. ಪ್ರೈಸ್ ಗಾಡ್. ಕಾಲೋಚಿತ ಮಾತು ಇದ್ದರೆ, ಹೇಳ್ರಿ, ಕಾಲೋಚಿತ ಮಾತು ಇದ್ದರೆ ಅದನ್ನು ಕೇಳುವವರ ಹಿತಗೋಸ್ಕರ ಆಡಿರಿ. ಎಲ್ಲಿದೆ ವಚನ? ಎಫೆಸಿಯನ್ 4 ಚಾಪ್ಟರ್ 29, 28.
29 ಓದುವ. 29. ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಹೇಳಿ, ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಕೇಳುವವರಿಗೆ ಏನು ಮಾಡಬೇಕು? ಲೆಟ್ ನೋ ಕರಪ್ಟ್ ವರ್ಡ್ ಪ್ರೊಸೀಡ್ ಔಟ್ ಆಫ್ ಯರ್ ಮೌತ್, ಬಟ್ ವಾಟ್ ಈಸ್ ಗುಡ್ ಫಾರ್ ನೆಸೆಸರಿ ಎಡಿಫಿಕೇಶನ್, ಬಿಲ್ಡ್, ಸ್ಟ್ರೆಂತ್, energize, strengthen your born again spirit, edify your spirit, comfort your spirit. Okay, that it may impart, ಹೇಳ್ರಿ, impart grace to the hearer. grace, ಒಬ್ಬ ಪ್ರೀಚ್ ಮಾಡೋದು ಅಂತ ಹೇಳಿದ್ರೆ ದೇವರ ಕೃಪೆಯನ್ನು ಇಂಪಾರ್ಟೇಷನ್ ಮಾಡುವಂಥದ್ದು, ದೇವರ ಕೃಪೆಯನ್ನು ಒಬ್ಬನ ಆತ್ಮಕ್ಕೆ ವರ್ಗಾವಣೆ ಮಾಡುವಂಥದ್ದು. ಅವನ ಆತ್ಮಿಕವಾಗಿ ವೀಕ್ ಇದ್ದರೆ ಅವನ ಆತ್ಮಿಕವಾಗಿ ಸ್ಟರ್ ಆಗುತ್ತಾನೆ, ಸ್ಟ್ರೆಂಥನ್ ಆಗುತ್ತಾನೆ, ಬಿಲ್ಡ್ ಆಗುತ್ತಾನೆ, ಸ್ಟ್ರೆಂಥನ್ ಆಗುತ್ತಾನೆ. ಅವನ ಒಳಗಿನ ಮನುಷ್ಯ ಎದ್ದಾಗ ಹೊರಗಿನ ಮನುಷ್ಯ ದೇವರಿಗೆ ಅಧೀನ ಆಗುತ್ತಾನೆ. ಈಗ ಅವನಿಗೆ ಯಾರು ಡ್ರಮ್ ಬೀಟ್ ಮಾಡಿ ಆರಾಧನೆ ಮಾಡಿಸಬೇಕಾಗಿಲ್ಲ, ಅವನು ಒಳಗಿಂದ ಆರಾಧನೆ ಮಾಡ್ತಾನೆ. ಯಾವಾಗ ಅವನ ಆತ್ಮಿಕ ಮನುಷ್ಯ ಎದ್ದ ಅಂತ ಹೇಳಿದರೆ, ಯಾಕಂದ್ರೆ ದೇವರ ವಾಕ್ಯ ಆತ್ಮ ಮತ್ತು ಜೀವವಾಗಿದೆ. ಯೇಸು ಹೇಳ್ತಾ, ನಾನು ಮಾತಾಡಿದ ಮಾತುಗಳು ದೇ ಆರ್ ಲೈಫ್, ದೇ ಆರ್ ಸ್ಪಿರಿಟ್. ರೈಟ್, ನಮ್ಮ ಆತ್ಮದ ಒಳಗೆ ಪ್ರವೇಶಿಸ್ತದೆ. ಹೇಗೆ ಸೈಕಲ್ ಟ್ಯೂಬ್ಗೆ ಗಾಳಿ ಪಂಪ್ ಆದ ಹಾಗೆ ನಿಮ್ಮ ಆತ್ಮಕ್ಕೆ ದೇವರ ವಾಕ್ಯ ಪಂಪ್ ಆಗ್ತದೆ, ಇಂಪಾರ್ಟೇಷನ್ ಆಗ್ತದೆ. ಆಗ ನೀವು ಹೇಳುತ್ತೀರಿ. ಮೇ ಬಿ ನಿಮಗೆ ಸ್ಕ್ರಿಪ್ಚರ್ ನಾಲೆಜ್ ತುಂಬ ಗೊತ್ತಿರಬಹುದು, ಬಟ್ ಎವ್ರಿ ಟೈಮ್ ಬೈ ಫೇತ್ ಅಲ್ಲಿ ಮ್ಯಾನ್ ಆಫ್ ಗಾಡ್ ಸಂಡೇ, ಶುಕ್ರವಾರ ಆನ್ಲೈನ್ ಏನು ಪ್ರೀಚ್ ಮಾಡ್ತಾನೆ ಅದು ನಿಮ್ಮ ಆತ್ಮಕ್ಕೆ ಇಂಪಾರ್ಟೇಷನ್ ಆಗುತ್ತದೆ. ಆತನ ಕೃಪಾ ವರಗಳು ನಿಂತು ಹೋಗುವುದಿಲ್ಲ, ಅವು ದಿನೇ ದಿನೇ ನೂತನವಾಗುತ್ತದೆ. ಮೇ ಬಿ ಸ್ಕ್ರಿಪ್ಚರ್ ಸೇಮ್ ಇರಬಹುದು, ಬಟ್ ಎವ್ರಿ ಮಾರ್ನಿಂಗ್ grace is new, his compassion is new, his mercy new every morning. ದೇವರು ಎವ್ರಿ ಡೇ, ಪ್ರತಿದಿನಕ್ಕೆ ಫ್ರೆಶ್ ಗ್ರೇಸ್ ಕೊಡ್ತಾನೆ. ಕೆಲವರು ಏನು ಮಾಡೋದಿಲ್ಲ, ಕೇಳುವುದಿಲ್ಲ. ಕೇಳದಿದ್ದರೆ ನಿನಗೆ ಏನು ಬೆನಿಫಿಟ್ ಆಗುವುದಿಲ್ಲ. ನಿಮಗೆ ಯಾರು ಏನು ಪ್ರಾರ್ಥನೆ ಮಾಡಬೇಕಾಗಿಲ್ಲ. ದೇವ ಸೇವಕ ಮಾತಾಡಿದ ಮಾತುಗಳನ್ನು ಕೇಳಿದರೆ ಸಾಕು, ನಿಮ್ಮ ಜೀವಿತ ಇದ್ದಾಗಿರುವುದಿಲ್ಲ. ಕೇಳಿದರೆ ಸಾಕು, ಯಾರು ಪ್ರೊಫೆಸಿ ಬಿಡಬೇಕಾಗಿಲ್ಲ, ಜಸ್ಟ್ ಕೇಳಿದರೆ ಸಾಕು. It will make you productive and fruitful. Right? ಮೊನ್ನೆ ಕ್ರಿಕೆಟ್ ಜೆಮಿಮಾ ರಾಡ್ರಿಗಸ್, ರೈಟ್, ಅದರ ಮುಂಚೆ ಅಣ್ಣನ ಅಪೋಸ್ತಲ ರಾಂಬಾಬು ಅಣ್ಣನ ಸಭೆಗೆ ಆಕೆ ಬಂದಿದ್ದಳು. ಅವರು ಏನು ಪ್ರಾರ್ಥನೆ ಅವರ ಮೇಲೆ ಇಂಪಾರ್ಟೇಷನ್ ಮಾಡಿದ್ದಾರೆ, ಏನು ಮಾಡಿದ್ದಾಳೆ, ಆಕೆ ನಂಬಿ ಹೋಗಿದ್ದಾಳೆ. ಆಕೆ ಸಭೆಗೆ ಬರುವಾಗ ಆಕೆ ಕೇಳಿದಾಳೆ, ದೇವರೇ ಒಂದು ವರ್ಡ್ ನನಗೆ ಕೊಡು ಅಂತ. ಅದೇ ವರ್ಡ್ 14:14, ಬಿ ಸ್ಟಿಲ್, ಗಾಡ್ ವಿಲ್ ಫೈಟ್ ಫಾರ್ ಯು. ಆ ಪ್ರಾರ್ಥನೆಯನ್ನು ಕೇಳ್ರಿ, ಅವ್ರು ಏನು ಪ್ರಾರ್ಥನೆ ಮಾಡಿದ್ದಾರೆ ಕೇಳ್ರಿ. ಆ ಪ್ರಾರ್ಥನೆ ಆಕೆಯನ್ನು ಪ್ರೊಡಕ್ಟಿವ್ ಮತ್ತು ಫ್ರೂಟ್ಫುಲ್ ಮಾಡಿತ್ತು. ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಮೊದಲ ಪಾಠ. ನೀವೆಷ್ಟೇ ಮೆಸೇಜ್ಗಳನ್ನು ಕೇಳ್ಬೋದು, ಬಟ್ ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಮೊದಲ ಪಾಠ. ಕರ್ನೇಲಿಯಸ್ ಇದ್ದ, ರೈಟ್, ಕರ್ನೇಲಿಯಸನಿಗೆ ಆತನು ಭಕ್ತನು, ಆತನು ದಾನ ಧರ್ಮ ಮಾಡುವವನು, ಮನೆಯವರ ಸಂಗಡ ಪ್ರಾರ್ಥನೆ ಮಾಡುವವನು. ಸಡನ್ಲಿ ದೇವದೂತ ಅಪಿಯರ್ ಆದ, ದೇವದೂತನ ದೃಷ್ಟಿಗೆ ಬಿದ್ದು ಹೇಳಿದ, ಕರ್ನೇಲನೆ, ನಿನ್ನ ದಾನ ಧರ್ಮ, ನಿನ್ನ ಪ್ರಾರ್ಥನೆ, ನಿನ್ನ ವಿಜ್ಞಾಪನೆ ದೇವರಿಗೆ ಜ್ಞಾಪಕಾರ್ಥವಾಗಿ ಮೇಲಕ್ಕೆ ಬಂದಿದೆ. ರೈಟ್, ಈಗ ನೀನು ಪೇತ್ರನನ್ನು ಕರೆ, ಅವನು ಕೆಲವೊಂದು ಮಾತುಗಳನ್ನು ಹೇಳುತ್ತಾನೆ. ಅವನು ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿಲ್ಲ, ಅವನು ಪ್ರಾಫೆಸಿ ಮಾಡ್ತಾನೆ ಅಂತ ಹೇಳಿಲ್ಲ, ಅವನು ಕೆಲವೊಂದು ಮಾತುಗಳನ್ನು ಹೇಳುತ್ತಾನೆ. ಅದನ್ನು ಕೇಳಿದರೆ ನೀನು, ನಿನ್ನ ಮನೆಯವರಿಗೆ ರಕ್ಷಣೆ ಆಗುತ್ತದೆ. ರೈಟ್, ಅಲ್ಲಿ ಪೇತ್ರ ಕೂಡ ಪವಿತ್ರಾತ್ಮನ ಡೈರೆಕ್ಷನ್ ಅಲ್ಲಿ ಹೋದ, ಅಲ್ಲಿ ಯೇಸು ಬಗ್ಗೆ ಪ್ರೀಚ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಬೈಬಲ್ ಹೇಳ್ತದೆ 10ನೇ ಅಧ್ಯಾಯ 44ನೇ ವಚನ, 10 chapter 44 verse, ಆಕ್ಟ್ ಆಫ್ ಅಪೋಸ್ಟಲ್. ಬೈಬಲ್ ಹೇಳ್ತದೆ, ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರ ಇಳಿಯಿತು, ಇಂಪಾರ್ಟೇಷನ್ ಆಯಿತು. ಕೇಳಿದವರ ಮೇಲೆ, ಎಲ್ಲರ ಮೇಲೆ ಅಲ್ಲ. ಯಾಕಂದ್ರೆ ಎಲ್ಲರೂ ಕೇಳುವುದಿಲ್ಲ, ಯಾಕಂದ್ರೆ ಎಲ್ಲರೂ ಕೇಳಲಿಕ್ಕೆ ಟ್ರೈನ್ ಆಗಲಿಲ್ಲ. ದೇವದೂತ ಆಲ್ರೆಡಿ ಅವನನ್ನು ಪ್ರಿಪೇರ್ ಮಾಡುತ್ತಾನೆ, ಜಸ್ಟ್ ಕೇಳು. ಇಲ್ಲದ್ರೆ ಅವನ ತಲೆಯಲ್ಲಿ ಇರ್ತದೆ, ಅವನು ಯಹೂದ್ಯನೇ ಅಂತ ಹೇಳುದು,
ನಾನು ಗ್ರೀಕ, ನಮ್ಮದು ಬೇರೆ, ಅವರದ್ದು ಬೇರೆ, ತುಂಬ ಗೋಡೆಗಳಿರ್ತವೆ. ಇದು ಪ್ರಾಬ್ಲಮ್ ಏನು? ದೇವರ ಕೃಪೆ ಎಲ್ಲರಿಗೂ ಸಿದ್ಧವಾಗಿದೆ. ದೇವರ ಕ್ಷಮಾಪಣೆ ಇಡೀ ಲೋಕಕ್ಕೆ ಸಿದ್ಧವಾಗಿದೆ. ಯೇಸು ಕ್ರಿಸ್ತನು ಎಲ್ಲರ ಪಾಪಗಳನ್ನು ಒಂದೇ ಯಜ್ಞದ ಮೂಲಕ ಆತನು ಹೊತ್ತುಕೊಂಡು ಹೋಗಿದ್ದಾನೆ. ಆತನ ಪವಿತ್ರಾತ್ಮನು ಇಡೀ ಲೋಕಕ್ಕೆ ವೇಟ್ ಮಾಡ್ತಾ ಇದೆ. ಆತನ ಕೃಪೆ, ಆತನ ಕ್ಷಮಾಪಣೆ, ಆತನ ಸ್ವಸ್ಥತೆ, ಆತನ ಅಭಿಷೇಕ ಎಲ್ಲ ವ್ಯಕ್ತಿಗಳಿಗೆ ವೇಟ್ ಮಾಡ್ತಾ ಇದೆ. ದ ಪ್ರಾಬ್ಲಮ್, ಹಿಯರಿಂಗ್ ಪ್ರಾಬ್ಲಮ್. ಕೆಲವರಿಗೆ ಇರ್ತದೆ, ಇದೆಲ್ಲ ನನಗೆ ಗೊತ್ತು. ರೈನ್ ಕೋಟ ಹಾಕಿ ಎಷ್ಟು ಸ್ನಾನ ಮಾಡಿದ್ರು ಕ್ಲೀನ್ ಆಗುವುದಿಲ್ಲ. ಮೊದಲು ದೇವದೂತ ಬಂದು ಅವನ ಡಿನಾಮಿನೇಷನ್ ಮೆಂಟಾಲಿಟಿಯ, ಅವನ ರಿಲಿಜನ್ ಮೆಂಟಾಲಿಟಿಯ ಒಂದು ರೈನ್ ಕೋಟನ್ನು ಜಸ್ಟ್ ತೆಗೆದು ಬಿಟ್ಟ. ಈಗ ಕೊರ್ನೆಲ್ಯನು ಪೇತ್ರನಿಗೆ ಹೇಳ್ತಾನೆ, ದೇವರು ನಿನಗೆ ಅಪ್ಪಣೆ ಕೊಟ್ಟ ಎಲ್ಲಾ ಮಾತುಗಳನ್ನು ಕೇಳಲು ನಾನು ಮತ್ತು ನನ್ನ ಪರಿವಾರ ದೇವರ ಸನ್ನಿಧಾನದಲ್ಲಿ ಸಿದ್ಧವಾಗಿದೆ. ವಿ ಆರ್ ರೆಡಿ. Praise God. Just I'm ready. Now you speak. Praise God. Speak. ಜಸ್ಟ್ ಪೇತ್ರನು ಮಾತಾಡಿದ, ಕೇಳಿದವರೆಲ್ಲರ ಮೇಲೆ, ಎಲ್ಲರ ಮೇಲೆ ಅಲ್ಲ, ಕೇಳಿದವರೆಲ್ಲರ ಮೇಲೆ. ಅದಕ್ಕೆ ಬೈಬಲ್ ಇದೆ, ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಯಾಕೆ ನಿಮ್ಮ ಬಾಯಲ್ಲಿ ಎರಡರಲ್ಲಿ ಒಂದು ಹೊರಡುತ್ತದೆ. ಒಂದೇ ಜೀವ, ಒಂದೇ ಮರಣ. ಲೈಫ್ ಅಂಡ್ ಸ್ಪಿರಿಟ್, ಡೆತ್ ಅಂಡ್ ಸ್ಪಿರಿಟ್. ಯೇಸು ಹೇಳಿದ, ನಾನು ಮಾತಾಡಿದ ಮಾತುಗಳು ದೇ ಆರ್ ಲೈಫ್ ಅಂಡ್ ಸ್ಪಿರಿಟ್, ನಾಟ್ ಡೆತ್ ಅಂಡ್ ಸ್ಪಿರಿಟ್. ಯಾರ ಹತ್ತಿರ ಹೋಗಿ ಸುಮ್ಮನೆ ಪ್ರಾಫೆಸಿಗಳನ್ನ ಕೇಳಲಿಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಯಾರಾದರೂ ಒಬ್ಬ ರಾಂಗ್ ಆಗಿ ಹೇಳ್ತಾನೆ, ನೀನು ಸಾಹಿತ್ಯ ಅಂತ ಹೇಳಿದರೆ, ನೀವು ಅದನ್ನು ನಂಬಿದರೆ ಯು ಆರ್ ಗೋಯಿಂಗ್ ಟು ಓಪನ್ ದ ಡೋರ್ ಟು ದ ಸ್ಪಿರಿಟ್ ಆಫ್ ಡೆತ್. ಕೆಲವರಿಗೆ ಬಹಳ ಆಸೆ ಗಿಫ್ಟ್ ಆಫ್ ಪ್ರಾಫೆಸಿ, ಬಟ್ ಅವನದ್ದು ವಾಕ್ಯದ ನಾಲೆಜ್ ಇದೆಯಾ? ಗಿಫ್ಟ್ ಆಫ್ ಪ್ರಾಫೆಸಿ ನಾವು ಡಿನೈ ಮಾಡುವುದಿಲ್ಲ. ಬೈಬಲ್ ಪ್ರವಾದನೆಗಳನ್ನು ಹಿನ್ನಯಿಸಬೇಡ್ರಿ. ಟೆಸ್ಟ್ ಅಂಡ್ ಹೋಲ್ಡ್ ಫಾಸ್ಟ್ ಎವ್ರಿ ಗುಡ್ ಥಿಂಗ್ಸ್. ಒಳ್ಳೆಯದನ್ನು ಮಾತ್ರ ಹಿಡೀರಿ. ನಿನಗೆ ಆಕ್ಸಿಡೆಂಟ್ ಆಗ್ತದೆ, ನಿನ್ನ ಬಿಸ್ನೆಸ್ ಲಾಸ್ ಆಗ್ತದೆ, ನೀನು ಸಾಯ್ತಿ ಅಂತ ಅವನು ಹೇಳಿದ್ದನ್ನು ನೀವು ಒಂದು ವೇಳೆ ಕೇಳಿದರೆ, ಯು ಆರ್ ಗೋಯಿಂಗ್ ಟು ಓಪನ್ ದ ಡೋರ್ ಟು ದ ಸ್ಪಿರಿಟ್ ಆಫ್ ಥೀಪ್, ಸ್ಟೀಲ್, ಕಿಲ್, ಸ್ಟಿಲ್. ಕದಿಯುವ, ಕೊಲ್ಲುವ, ನಾಶ ಮಾಡುವ ಆತ್ಮನಿಗೆ ಡೋರ್ ಓಪನ್ ಮಾಡುತ್ತೇನೆ. ಯಾಕಂದ್ರೆ ಒಬ್ಬನ ಬಾಯಲ್ಲಿ ಬರುವಂತ ಮಾತುಗಳು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಎಲ್ಲರಿಗೆ ತಲೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವ ವ್ಯಕ್ತಿ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡದೆ ಇಡೀ ದಿನ ನನಗೆ ಒಂದು ವರ್ಡ್ ಕೊಡು ಪ್ರಾಫೆಸಿ ಹಿಂದೆ ಓಡ್ತಾನೆ, ಅವನು ಯಾವತ್ತೂ ಗುರು ಆಗುವುದಿಲ್ಲ. ಅವನು ಗುರು ಆಗುವುದಿಲ್ಲ. ಪ್ರೇಸ್ ಗಾಡ್. ಒಂದು ದಿನ ಅವನು ಡಿಸೀವ್ ಆಗ್ತಾನೆ, ಒಂದಿನ ಹೇಳ್ತಾನೆ ನನಗೆ ಯಾವುದು ಬೇಡ ಅಂತ. ಕೆಲವು ಪ್ರಾರ್ಥನೆ ಗಂಟೆಗಟ್ಟಲೆ ಮಾಡ್ತಾರೆ, ಅವ್ರಿಗೆ ಇಡೀ ದಿನ ಪ್ರಾಫೆಸಿ ಬೇಕು. ಪ್ರವಾದನೆಗಳು ನಿರ್ಣಯಿಸಬೇಡ್ರಿ, ಬಟ್ ಪರೀಕ್ಷಿಸಿರಿ. ಟೆಸ್ಟ್ ಪ್ರಾಫೆಸಿ. ನಾವು ಪ್ರಾಫೆಸಿಯನ್ನು ಡಿನೈ ಮಾಡುವುದಿಲ್ಲ, ಬಟ್ ಒಬ್ಬ ವ್ಯಕ್ತಿಯ ಬಾಯಲ್ಲಿ ಏನು ಬರುತ್ತದೆ. ಒಂದಿನ ಒಬ್ಬ ಸಹೋದರಿ ಬಂದಳು, ಒಂದು ಸಹೋದರಿ ಒಬ್ಬ ದೇವಸೇವಕನ ಹತ್ರ ಹೋದಳು. ಆಕೆ ಹೇಳಿದಳು, ಯಾವುದಕ್ಕೆ ಪ್ರೇಯರ್ ಮಾಡಬೇಕಂತ ಕೇಳಿದ. ಫಾಸ್ಟರ್, ನನ್ನ ಗಂಡ ಆಕ್ಸಿಡೆಂಟ್ ಆಗಿ ತೀರುವುದ. ಆ ಸೇವಕ ಕೇಳಿದ, ನೀನು ಎಲ್ಲಿ ಹೋಗಿದ್ದಿ ಅಂತ ಕೇಳಿದ. ಎಲ್ಲಿ ಹೋಗಿದ್ದೆ? ನಾನೊಬ್ಬ ಮಂತ್ರವಾದಿ ಹತ್ತಿರ ಹೋಗಿದ್ದೆ. ಅವನು ಎಲ್ಲ ಪಟ 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 ನನ್ನ ಕಂಡೀಷನ್, ಮನೆಯದೆಲ್ಲ ಹೇಳಿದ. ಅಯ್ಯೋ, ಕಣಿ ಹೇಳುವ ಆತ್ಮ ಹೇಳ್ತಾನೆ. ಅದೆಲ್ಲ ಹೇಳುವಾಗ ಮತ್ತೆ ಲಾಸ್ಟ್ ಒಂದು ಬಿಟ್ಟ, ಸ್ವಲ್ಪ ಜಾಗ್ರತೆ, ನನ್ನ ಗಂಡನಿಗೆ ಹೇಳು, ನನಗೆ ಸ್ವಲ್ಪ ಜಾಗ್ರತೆ, ಒಂದು ಆಕ್ಸಿಡೆಂಟ್ ಆಗುವಂಥದ್ದಿದೆ ಅಂತ.
ಸಡನ್ಲಿ ಆಕೆಗೆ ಭಯ ಸ್ಟಾರ್ಟ್ ಆಯಿತು. ಅಯ್ಯೋ, ಗಂಡ ಹೇಳಿದ್ರು ನೀವು ಹೊರಗೆ ಹೋಗ್ಬೇಡ್ರಿ, ಹೊರಗೆ ಹೋಗ್ಬೇಡ್ರಿ, ಹೊರಗೆ ಹೋಗ್ಬೇಡ್ರಿ. ಅವನು ಪಾಪ ಹೆಂಡತಿಯ ಮಾತುಗಳು ಸುಮಾರು ದಿನ ನಿಂತ. ಯಾಕೆ? ಆಕೆ ಒಂದು ತೆಗೆದುಕೊಂಡು ಬಂದಿದ್ದಾಳೆ, ಗಂಡನಿಗೆ ಹೇಳಿದ್ದಾಳೆ. ಒಂದು ದಿನ ಹೋದ, ಆಕ್ಸಿಡೆಂಟ್ ಆಯಿತು. ಅದಕ್ಕೆ ಆ ದೇವ ಸೇವಕ ಹೇಳಿದ, ಅವನು ಸಾಯಲಿಕ್ಕೆ ಕಾರಣ ನೀನು ಎಲ್ಲಿಯೋ ಒಂದು ಸುಳ್ಳನ್ನು ತೆಗೆದುಕೊಂಡು ಬಂದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಓದಿರಿ 19ನೇ ಅಧ್ಯಾಯ 32ನೇ ವಚನ ಓದಿ, ಯಾಜಕ ಕಾಂಡ. ಯಾಜಕ ಕಾಂಡ ತಲೆನೆರೆತ ವೃದ್ಧರ ಮುಂದೆ ಓದಿ. ನೆಕ್ಸ್ಟ್ ಮುಂದೆ 31ರಲ್ಲಿ ಓದಿ. 31 ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೇತಾಳಿಕರ ಹತ್ತಿರ ಹೋಗಬಾರದು, ಅವರ ಆಲೋಚನೆಯನ್ನು ಕೇಳಿ ಅಶುದ್ಧರಾಗಬಾರದು, ನಾನು ನಿಮ್ಮ ದೇವರಾದ ಯೆಹೋವನು. ಅಂದರೆ ಕಣಿ ಹೇಳುವವರು, ಸತ್ತವರಲ್ಲಿ ವಿಚಾರಿಸುವವರು. ನೀವು ಅಶುದ್ಧರಾಗುತ್ತೀರಿ. ಕೆಲವರಿಗೆ ಕೈ ನೋಡಲಿಕ್ಕೆ ಹೋಗುವಂಥದ್ದು, ಏನೇನು ನೋಡುವ ನನ್ನ ಭವಿಷ್ಯ ಅಂತ ಹೇಳಿಕೊಂಡು. ನಿನ್ನ ಭವಿಷ್ಯ ನಿನ್ನ ನಾಲಿಗೆಯಲ್ಲಿದೆ, ನಿನ್ನ ಭವಿಷ್ಯ ಕರ್ತನಲ್ಲಿದೆ, ನಿನ್ನ ಭವಿಷ್ಯ ನಿನ್ನ ನಾಲಿಗೆಯಲ್ಲಿದೆ. ಕಮಾನ್ ಹೇಳ್ರಿ. ಒಬ್ಬನು ಎಷ್ಟೇ ಭಕ್ತಿವಂತನಿದ್ದರೂ ಕೂಡ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಭಕ್ತಿಯೇ ಅವ ಪ್ರಯೋಜನಕ್ಕೆ ಬರುವುದಿಲ್ಲ. ಬೈಬಲ್ ಹೇಳ್ತೀವಿ, ಉಪದ್ರವವು ನಿನ್ನ ಗುಡಾರದ ಬಳಿಗೆ ಬರುವುದಿಲ್ಲ, ಯಾವ ಕೇಡು ನಿನಗೆ ಸಂಭವಿಸುತ್ತಿಲ್ಲ. ನೀನು ಹೋಗುವಾಗಲೆಲ್ಲ ನಿನ್ನ ವಿಷಯವಾಗಿ ಆತನು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಹೇಗೆ ನಿನಗೆ ಆಕ್ಸಿಡೆಂಟ್ ಆಗುವುದು? ಬಿಕಾಸ್ ಆಫ್ ಫಿಯರ್. ಫಿಯರ್ ವಿಲ್ ಓಪನ್ ದ ಡೋರ್. ಒಬ್ಬ ವ್ಯಕ್ತಿ ಮಾತಾಡಿದ ರಾಂಗ್ ಮಾತುಗಳು. ಮೂರ್ಖನು ಎಲ್ಲ ಮಾತನ್ನು ನಂಬುತ್ತಾನೆ. ಆತನ ಸತ್ಯತೆ ನಮಗೆ, ವಾಕ್ಯ ನಮಗೆ ಗುರಾಣಿಯಾಗಿದೆ. ನಮ್ಮ ಒಳಗೆ ವಾಕ್ಯ ಇರಬೇಕು. ವಾಕ್ಯ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲವನ್ನು ನಂಬುತ್ತೀರಿ, ಎಲ್ಲ ಪ್ರಾಫೆಸಿಗಳನ್ನು ನಂಬುತ್ತೀರಿ. ಸಾಹಿತಿ ಆಕ್ಸಿಡೆಂಟ್ ಆಗ್ತಾ ಇದೆ, ಲಾಸ್ ಆಗ್ತಾ ಇದೆ, ಬಿಸ್ನೆಸ್ ಲಾಸ್ ಆಗ್ತಾ ಇದೆ, ನಿನ್ನ ಹೆಂಡತಿ ಓಡ್ತಾಳೆ, ಮಕ್ಕಳು ಓಡ್ತಾರೆ. ಇದೆಲ್ಲ ಪ್ರಾಫೆಸಿ ಅಲ್ಲ. ಫುಲ್ ಫಿಯರ್. ಅದನ್ನು ಕೇಳಿಕೊಂಡು ಮಗಳ ಮೇಲೆ ಫುಲ್ಲು ಡೌಟ್, ಹೆಂಡತಿಯ ಮೇಲೆ ಫುಲ್ಲು ಡೌಟ್, ನಿನಗೆ ಯಾರೋ ವಿಚ್ ಕರಾಪ್ಟ್ ಮಾಡಿದ್ದಾರೆ, ಫುಲ್ಲು ನೆರೆ ಮೇಲೆ ಡೌಟು. ನಮಗೆ ಮೊದಲು ಗೊತ್ತಿರಬೇಕು, ಇಸ್ರಾಯೇಲರಿಗೆ ಶಕುನ ಇಲ್ಲ, ಮಾಟ ಇಲ್ಲ. ನಾವು ಯಾಕೆ ಇನ್ನೊಬ್ಬರ ಮೇಲೆ ದ್ವೇಷ ಇಡಬೇಕು? ಯಾರು ಮಾಟ ಮಂತ್ರ ಮಾಡಿದರೆ? ವಿ ಆರ್ ಸರೌಂಡೆಡ್ ಬೈ ಏಂಜಲ್ಸ್. ನಾವು ದೇವದೂತರಿಂದ ಆವರಿಸಲ್ಪಟ್ಟಿದ್ದೇವೆ. ಯಾವ ಉಪದ್ರವವು ನಮ್ಮ ಗುಡಾರದ ಬಳಿಗೆ ಬರುವುದಿಲ್ಲ. ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಇರುವುದಾದರೆ ಯು ಆರ್ ಸರೌಂಡೆಡ್ ಬೈ ಏಂಜಲ್ಸ್. ತಪ್ಪಾದ ಮಾತುಗಳು. 23ನೇ ವಚನ, ರೈಟ್? ಎಲ್ಲಿದೆ? ನಂಬರ್ಸ್ ಓದಿ ಸಿಸ್ಟರ್, ಓದಿ, ಇಂಗ್ಲಿಷ್ನಲ್ಲಿ ಓದಿ. 23. For there is no sorcery against Jacob, nor any divination against Israel. It now must be said of Jacob and of Israel, oh what God has done. ಯಾಕೋಬರಲ್ಲಿ ಶಕುನ ನೋಡುವುದು ಇಲ್ಲ, ಇಸ್ರಾಯೇಲ್ನಲ್ಲಿ ಕಣಿ ಕೇಳುವುದು ಇಲ್ಲ. ದೇವರು ತಾನು ಮಾಡುವ ಕೆಲಸವನ್ನು ತಕ್ಕ ಕಾಲದಲ್ಲಿ ಯಾಕೋಬರಿಗೆ ತಿಳಿಸ್ತಾನೆ. ಸಮಯೋಚಿತವಾಗಿ ಅದನ್ನು ಇಸ್ರಾಯೇಲರಿಗೆ ತೋರಿಸ್ತಾನೆ. ಕಾಲೋಚಿತ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಆಡಿರಿ. ನಿಮ್ಮ ಬಾಯಲ್ಲಿ ಯಾವ ಕೆಟ್ಟ ಮಾತು ಹೊರಡಬಾರದು. ಪಾಸ್ಟ್ರೇ, ನನಗೆ ಅವರು ಬೈತಾ ಇದ್ದಾರೆ. ಬೈಬಲ್ ಹೇಳ್ತದೆ, ಬೈಯುವವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಎಲ್ಲಿದೆ? ಬೈಯುವವರ ಬಗ್ಗೆ ಅವರ ಮಾತನ್ನು ರಿಪೀಟ್ ಮಾಡಬೇಡ್ರಿ. ರೈಟ್? ಆರನೇದು 28ನೇ ವಚನ ಏನ್ ಹೇಳ್ತದೆ? ಓದಿ. ಲೂಕ್ 6:28. ನಿಮ್ಮನ್ನು ಶಪಿಸುವವರಿಗೆ
ಆಶೀರ್ವಾದ ದೊಡ್ಡದ, ಶಾಪ ದೊಡ್ಡದ? ಯಾವ ದೊಡ್ಡದು? ಅವರು ಶಾಪ ಕೊಟ್ಟರು, ತಂದೆ ಶಾಪ ಕೊಟ್ಟರು, ಅಪ್ಪ ಶಾಪ ಕೊಟ್ಟರು, ಅಣ್ಣ ಶಾಪ ಕೊಟ್ಟರು, ನೇಬರ್ ಶಾಪ ಕೊಟ್ಟರು, ಅವರು ಶಾಪ ಕೊಟ್ಟರು. ಒಬ್ಬನು ಶಾಪ ಕೊಡುವುದಂದ್ರೆ ಸೈತಾನೊಟ್ಟಿಗೆ ಕಾಪರೇಟ್ ಮಾಡಬೇಕು ಅವನು. ಆಶೀರ್ವಾದ ಮಾಡುವುದಂದ್ರೆ ಅವನು ದೇವರೊಟ್ಟಿಗೆ ಕಾಪರೇಟ್ ಮಾಡಬೇಕು. ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡ್ರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಎಷ್ಟು ಮಂದಿ ನಿಮಗೆ ಬೈಯುವವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಮಾಡಿ. ಅದಕ್ಕೆ ನಮ್ಮಲ್ಲಿ ವಾಕ್ಯ ಬೇಕು. ವಾಕ್ಯ ಇಲ್ಲ ಅಂತ ಹೇಳಿದ್ರೆ ಅವರು ಬೈಯುವುದನ್ನು ಇಡೀ ರಾತ್ರಿ ನಿಮಗೆ ನಿದ್ರೆ ಬರುವುದಿಲ್ಲ. ಬೈದದ್ದೇ ತಿರುಗುತ್ತದೆ ಆ ವರ್ಡ್. ಮತ್ತೆ ಹೇಳ್ತೀರಿ, ಲೋಕದವರು ಮಾತಾಡಿಗೆ ಪಾಡ್ದಿನ ಪೆಟ್ಟಾಡಲ್ಲ ಮಾತೃಭೂ ಪಣ್ಯ ಪಾತೆರ. ಹಾಕಿದ ಪೆಟ್ಟಾದರೂ ಮರೆತು ಹೋಗ್ಬೋದು, ಸೊಂಟೆಯಲ್ಲಿ ಹಾಕಿದ್ದು ತೊಂದರೆ ಇರಲಿಲ್ಲ ಅವನು, ಆದ್ರೆ ಒಂದು ಮಾತು ಹೇಳಿದ ಕಚಕ್ಕದಾಗಿತ್ತು. ಹಲೋ, ವರ್ಡ್ಸ್ ಆರ್ ಪವರ್ಫುಲ್ ದೆನ್ ರಾಡ್. ಸೊಂಟೆಗಿಂತ ಮಾತು ಇದೆ ನೋಡಿ, ಅದು ಭಯಂಕರ ಪವರ್ಫುಲ್. ಬಟ್ ತೊಂದರೆ ಇಲ್ಲ, ನಿಮಗೊಂದು ದೇವರು ಗುರಾಣಿ ಕೊಟ್ಟಿದ್ದಾನೆ. ಏನು ಗುರಾಣಿ ಕೊಟ್ಟಿದ್ದಾನೆ? ಬೈಯುವವರಿಗೋಸ್ಕರ ಪ್ರಾರ್ಥಿಸಿರಿ. ಸಿ, ಏನೇ ಹೊರಡುವುದು ನಿಮ್ಮ ನಂಬಿಕೆ, ನಿಮ್ಮ ಒಳಗಿಂದ. ಸಿ, ಬೈಯುವವನಂದ್ರೆ ಅವನು ಬೆಂಕಿ ಬಿಡ್ತಾನೆ ಆಚೆಯಿಂದ. ನಾಲಗೆಯು ನರಕದಿಂದ, ಕಮಾನ್ ಕಮಾನ್ ಕಮಾನ್, ನಾಲಗೆಯು ನರಕದಿಂದ ಬೆಂಕಿಯನ್ನು ಹಚ್ಚಿ ಪ್ರಪಂಚ ಎಂಬ ಚಕ್ರ ಕೊಡ್ತಾನೆ. ಜುಪ್ ಅಂತ ನಿಮ್ಮ ತಲೆಯ ಮೇಲೆ ಬರ್ತದೆ. ಅದನ್ನು ಇಟ್ಕೊಂಡು ಉರಿಸ್ತಾ ಹೋಗುವುದಲ್ಲ. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ನೋಡಿದ್ರೆ ಕೆಲವರ ತಲೆಯ ಮೇಲೆ ಬೆಂಕಿ ಇರ್ತದೆ. ನೀವೇನ್ ಮಾಡಬೇಕು? ಬೈಯುವವರಿಗೋಸ್ಕರ ಪ್ರಾರ್ಥಿಸಿ. ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿತವೆ. ನಂಬಿಕೆಯ ಮೂಲಕ ಆ ವ್ಯಕ್ತಿಗೋಸ್ಕರ ಹೇಳ್ರಿ, ಕರ್ತನೆ ಆ ವ್ಯಕ್ತಿ ಮಾನಸಾಂತರ ಹೊಂದಲಿ. ಆ ವ್ಯಕ್ತಿ ಮಾತಾಡಿದ ಪ್ರತಿಯೊಂದು ಮಾತುಗಳನ್ನು ನಾವು ಯೇಸು ನಾಮದಲ್ಲಿ ಖಂಡಿಸ್ತಾ ಇದ್ದೇವೆ. ಆತನು ಪ್ರೊಟೆಕ್ಟ್ ಆಗಲಿ, ಆತನಿಗೆ ರೈಟ್ ವ್ಯಕ್ತಿಗಳು ರೈಟ್ ಸಮಯದಲ್ಲಿ ಕನೆಕ್ಟ್ ಆಗಿ ಕ್ರಿಸ್ತನ ಪ್ರೀತಿಯನ್ನು ಮಾತಾಡಲಿ. ಯು ಆರ್ ರಿಲೀಸಿಂಗ್ ರಿವರ್. ಬೆಂಕಿಗೆ ನೀರನ್ನು ರಿಲೀಸ್ ಮಾಡಿದರೆ ಆರಿ ಹೋಗ್ತದೆ. ಅದಕ್ಕೋಸ್ಕರ ಯೇಸು ಹೇಳಿದ, ಬೈಯುವವರಿಗೆ ಪ್ರಾರ್ಥಿಸಿರಿ, ಶಪಿಸುವವರಿಗೆ ಆಶೀರ್ವಾದ ರಿಲೀಸ್ ಮಾಡ್ರಿ. ವಿ ಆರ್ ಲಿವಿಂಗ್ ಇನ್ ಡಿಫರೆಂಟ್ ಸೆಟ್ ಆಫ್. ನಾವು ವರ್ಲ್ಡಿನ ಹಾಗೆ ಜೀವಿಸುವವರಲ್ಲ. ನಮ್ಮ ಒಳಗೆ ಇರುವುದೇ ಬೇರೆ, ಆ ಪಕ್ಕದವನ ಹತ್ರ ಇರುವುದೇ ಬೇರೆ. ಅವರು ಮಾಡಿದ ಹಾಗೆ ನಾವು ಮಾಡಲಿಕ್ಕೆ ಆಗುದಿಲ್ಲ. ವಿ ಮಸ್ಟ್ ಯೂಸ್ ಅವರ್ ಫೇತ್. ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿಯೇ ಬದುಕುತ್ತಾನೆ. ನಾನು ಹೇಳ್ತೇನೆ, ಯಾರು ನಿಮಗೆ ಬೈತಾ ಇದ್ದಾರೆ, ಯಾರು ನಿಮಗೆ ಏನು ಹೇಳ್ತಾ ಇದ್ದಾರೆ, ಫಸ್ಟ್ ಅವರ ಹೆಸರನ್ನು ಬರೀರಿ, ಮೇಲೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಮೊದಲು ಫ್ರೆಶ್ ಆಗ್ತೀನಿ ನೀವು. ಮೊದಲು ನಿಮ್ಮ ತಲೆಯ ಮೇಲಿದ್ದ ಬೆಂಕಿ ಉಂಟು ನೋಡಿ, ಆರಿ ಹೋಗಿ ಮಹಿಮೆ ಪ್ರಕಾಶಿಸ್ತದೆ. ಏಳು ಪ್ರಕಾಶಿಸು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಜನಾಂಗಗಳಿಗೆ ಕತ್ತಲೆ ತುಂಬಿದೆ, ನಿನಗಾದರೂ ಬೆಳಕು ಬಂತು. ನೀನು ಮಲಗುವುದಲ್ಲ, ಒಬ್ಬನು ಬೆಂಕಿ ಬಿಟ್ಟಾಗ ಮಲಗುವುದಲ್ಲ, ಅಡಗಿ ಕೂತ್ಕೊಳ್ಳೋದಲ್ಲ. ಏಳು ಬೈ ಫೇತ್ ಅಲ್ಲಿ ಅರೈಸ್ ಹೇಳಿ. ನಂಬುವವರ ಹೊಟ್ಟೆಯ ಒಳಗಿಂದ. ಒಬ್ಬನಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ನಿಮಗೆ ನಂಬಿಕೆ ಬೇಕು. ನಂಬಿಕೆ ಇಲ್ಲ ಅಂದ್ರೆ ನಿಮ್ಮ ಶರೀರ ಬಿಡುವುದಿಲ್ಲ ಪ್ರಾರ್ಥನೆ ಮಾಡಲಿಕ್ಕೆ. ಬಿಡೋಡಿ ಏನು ಅಂಚ ಮಾತುರ್ನ ಇದು ವಾಕ್ಯ ಎಲ್ಲ ಕೇಳು ಜನ ಬರ್ಪಿನಿ ಮುಂದೆ ಸಭೆ ಆತ ಓಡಪ್ಪಿಟ್ರಿ. ಹೇಳ್ಬೋದು, ಗೊತ್ತಾಗುದಿಲ್ಲ ಯಾರು ಅಂತ. ಸೈತಾನ ಬಹಳ ಸ್ಟ್ರಾಟಜಿಕ್. ಅವನಿಗೆ ಗೊತ್ತು ಯಾರ್ಯಾರು ಬೈದರೆ ನಿಮಗೆ ಕ್ಯಾರ್ ಇಲ್ಲ ಅಂತ. ನಿಮ್ಗೆ ಎಲ್ಲಿ ಫೇನ್ ಆಗ್ತದೆ ನೋಡಿ, ಆ ವ್ಯಕ್ತಿಯನ್ನು ಒಮ್ಮೆ ಯೂಸ್ ಮಾಡಲಿಕ್ಕೆ ನೋಡ್ತಾನೆ. ಬಟ್ ನಿಮ್ಮ ಒಳಗಿಂದ ಯಾವಾಗಲೂ ಆ ನದಿಯನ್ನು ಮೇಂಟೈನ್ ಮಾಡ್ರಿ. ಹಲ್ಲೆಲೂಯಾ, ಮೇಂಟೈನ್ ಮಾಡ್ರಿ. ರಿವರ್ ನಿಮ್ಮ ಒಳಗಿದೆ. ನಾನು ಹೇಳ್ತೇನೆ, ನಿಮ್ಮ ದುಸ್ಥಿತಿ ಹೋಗುತ್ತದೆ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ದೇವರು ಆತನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು 2ರಷ್ಟು ಆಶೀರ್ವಾದ ಮಾಡಿದನು. ಬೈಬಲ್ ಹೇಳುವುದಿಲ್ಲ
ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಯೋಬನ ಸ್ನೇಹಿತರು ಬಹಳ ಆಶೀರ್ವದಿಸಲ್ಪಟ್ಟರು ಅಂತ ಹೇಳುವುದಿಲ್ಲ, ಬಹಳ ಅಭಿವೃದ್ಧಿ ಆದರು ಅಂತ ಹೇಳುವುದಿಲ್ಲ. ಬೈಬಲ್ ಹೇಳ್ತದೆ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ದೇವರು ಆತನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು 2ರಷ್ಟು ಆಶೀರ್ವಾದ ಮಾಡಿದ. ನೆಕ್ಸ್ಟ್ ಎಲ್ಲರೂ ಬಂದರು, ರಿಲೇಟಿವ್ ಹೋದವರು, ನೇಬರ್ಗಳು, ಫ್ರೆಂಡ್ಸ್ಗಳು ಹೋದವರು ಬರುವಾಗ ಖಾಲಿ ಕೈಯಲ್ಲಿ ಬರಲಿಲ್ಲ, ಒಂದೊಂದು ಚಿನ್ನದ ಉಂಗುರವನ್ನು ತಂದು ಬಂದರು. ಓದಿದ್ದೀರಾ ಬೈಬಲಲ್ಲಿ? ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಸ್ಟಕ್ ಆದ ಬಿಸ್ನೆಸ್, ನಿಮ್ಮ ಸ್ಟಕ್ ಆದ ರಿಲೇಟಿವ್ಸ್ಗಳು, ಸ್ಟಾಪ್ ಆದವರು ಎಲ್ಲರೂ ಬರುತ್ತಾರೆ. ಯಾಕೆ? ನೀನು ಪ್ರಾರ್ಥನೆ ಮಾಡುವುದಂದ್ರೆ ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ನಿನ್ನ ಉದಯ ಪ್ರಕಾಶಕ್ಕೆ ಅನೇಕರು ಬರುವರು, ಜನಾಂಗಗಳ ಐಶ್ವರ್ಯವು ನಿನ್ನ ಕಡೆಗೆ ತಿರುಗುವುದು. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಆದ ಸಂಗತಿ, ದೇವರು ಅವನ ದುಸ್ಥಿತಿಯನ್ನು ತೆಗೆದ ಮಾತ್ರ ಅಲ್ಲ, ಅವನ ಎಲ್ಲ ಬಂಧು ಬಾಂಧವರು, ಅವನು ಬಿಟ್ಟು ಹೋದವರು, ದೂಷಿಸಿ ಹೋದವರು ಬಂದರು, ಖಾಲಿ ಕೈಯಲ್ಲಿ ಬರಲಿಲ್ಲ, ಒಂದೊಂದು ಚಿನ್ನದ ಉಂಗುರವನ್ನು ತಂದು ಬಂದರು. ಎಲ್ಲಿದೆ ಚಿನ್ನದ ಉಂಗುರ? ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ನೆಕ್ಸ್ಟ್ 12ನೇ ವಚನ. ಆಗ ಅವನ ಎಲ್ಲ ಅಣ್ಣ ತಮ್ಮಂದಿರು, ಹೇಳ್ರಿ, ಅವನ ಎಲ್ಲ ಬಿಟ್ಟು ಹೋದ್ರು, ರೈಟ್? ಆಗ ಅವನ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಅಕ್ಕ ತಂಗಿಯರು, ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಿತರು ಇವರೆಲ್ಲ ಹೋಗಿದ್ದರು. ಒಬ್ಬನೇ ಇದ್ದ. ಅವನ ಬಳಿಗೆ ಬಂದು ಯೆಹೋವನು ಅವನ ಮೇಲೆ ಬರಮಾಡಿದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು. ಇದಲ್ಲದೆ ಪ್ರತಿಯೊಬ್ಬರು, ಹೇಳ್ರಿ, ಪ್ರತಿಯೊಬ್ಬರು ಒಂದೊಂದು ವರಹವನ್ನು, ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು. ಕೈ ಹೇಗಿರ್ಬೋದು ಅವನದ್ದು? ಕೆಲವರದ್ದು 2 ಉಂಗುರ ಇದ್ದಿರದಾಗ ಒಂದು ಪೂರ ಎಂಕಲ್ನ. ಅಂದ್ರೆ ಆಕ್ಚುಲಿ ಅವರ ವಿಷಯ ಏನಂತ ಹೇಳಿದ್ರೆ, ಆ ಜಾಗ ನೋಡುವುದಲ್ಲ, ಉಂಗುರ ನೋಡು ಅಂತ. ಒಬ್ಬರ ಪ್ಲಾನ್ ಒಂದು ಅಂಕಲ್ ಅದು. ನಾನು ಅನಿಸುವುದು, ಇದನ್ನು ಓದುವಾಗ ಯೋಬನ ಕೈ ಹೇಗಿರ್ಬೋದು? ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಪರಿಚಿತರು, ರಿಲೇಟಿವ್ಸ್ಗಳು ಬರುವ ಖಾಲಿ ಕೈಯಲ್ಲಿ ಬರಲಿಲ್ಲ. ದಿಸ್ ಅ ಸ್ಪಿರಿಚುವಲ್ ಪ್ರಿನ್ಸಿಪಲ್. ನಾನು ಹೇಳ್ತೇನೆ, ಆತ್ಮಿಕ ಲೋಕದಲ್ಲಿ ನೀವು ಹೇಳುವಾಗ ಯುವರ್ ಫಂಕ್ಷನ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ಅನೇಕರು ತಂದು ಕೊಡುವುದಂದ್ರೆ ದರ್ ಇಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್. ಯಾರು ತಂದು ಕೊಡುವುದಿಲ್ಲ, ದರ್ ಇಸ್ ಅ ಮ್ಯಾನಿಫೆಸ್ಟೇಷನ್. ಇವನು ಯಾವಾಗ ಹೇಳ್ತಾನೆ ನೋಡಿ, ಎದ್ದ ನೋಡಿ, ಹಾಗೆಲ್ಲರೂ ಬರಲಿಕ್ಕೆ ಕಾರಣ ಏನು? ದರ್ ಇಸ್ ಅ ಮ್ಯಾನಿಫೆಸ್ಟೇಷನ್. ನ್ಯಾಚುರಲ್ ನಮಗೆ ಮನುಷ್ಯರು ಕಾಣುವುದು, ಬಟ್ ಇಟ್ಸ್ ಸ್ಪಿರಿಚುವಲ್. ನಾನು ಹೇಳ್ತೇನೆ, ನೀವು ಇಕ್ಕಟ್ಟಿನ ದಿನದಲ್ಲಿ ಬಳಲಿ ಹೋದರೆ ಇದ್ದವರು ಕೂಡ ಓಡ್ತಾರೆ. ಯಾವಾಗ ನಾನು ಹೇಳ್ತಿ ಆ ಸಂದರ್ಭದಲ್ಲಿ ಎದ್ದು ಪ್ರಾರ್ಥನೆ ಮಾಡುತ್ತಿ, ಎದ್ದು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಿ, ಎದ್ದು ಬೈಯುವವರಿಗೋಸ್ಕರ ಪ್ರಾರ್ಥನೆ ಮಾಡ್ತಿ, ಟೈಮ್ ತಗೊಂಡು ಪ್ರಾರ್ಥನೆ ಮಾಡುತ್ತಿ, ಫಸ್ಟ್ ನಿನ್ನ ಒಳಗಿಂದ ನೀನು ರಿಫ್ರೆಶ್ ಆಗುತ್ತಿ. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿ, ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಎಂದು ಆರಾಧಿಸುವೆ. ಹೇಳಿ, ನಾನು ಆತ್ಮಸ್ವರೂಪಿ. ಕಮಾನ್ ಹೇಳಿ, ನಾನು ಆತ್ಮಸ್ವರೂಪಿ. ದೇವರು ಆತ್ಮಸ್ವರೂಪಿ. ಆತ್ಮಸ್ವರೂಪಿಯಾದ ದೇವರಿಗೆ ಆತ್ಮಸ್ವರೂಪಿಯಾದ ಮಗನಾಗಿ ಕ್ರಿಸ್ತನಲ್ಲಿ ಆತನ ಯಜ್ಞದ ಮೂಲಕ, ಆತನ ರಕ್ತದ ಮೂಲಕ, ಆತನ ಕೃಪೆಯ ಮೂಲಕ ನಾನು ಹುಟ್ಟಿದ್ದೇನೆ. ಹೇಳಿ, ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಹೇಳಿ, ನಾನು ದೇವರ ಕನಿಕರವನ್ನು ನನ್ನ ನೆನಪಿಗೆ ತಂದುಕೊಂಡು, ಆತನ ಪ್ರೀತಿಯನ್ನು ನನ್ನ ನೆನಪಿಗೆ ತಂದುಕೊಂಡು, ನನ್ನ ದೇಹವನ್ನು
ಹೇಳಿ, ಎಲ್ಲ ಸಿಟ್ಟನ್ನು, ದ್ವೇಷವನ್ನು, ರಿಜೆಕ್ಷನ್ ಅನ್ನು, ಮತ್ಸರವನ್ನು ಎಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡುತ್ತೇನೆ. ಹೇಳ್ರಿ, ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡುತ್ತೇನೆ. ಹೇಳಿ, ಈ ಲೋಕದ ಸಿಸ್ಟಮ್ನ ಪ್ರಕಾರ ನಡೆಯದೆ, ದ್ವೇಷಿಸುವವರನ್ನು ದ್ವೇಷಿಸದೆ, ದ್ವೇಷಿಸುವವರನ್ನು ಪ್ರೀತಿಸಿ, ಶಪಿಸುವವರನ್ನು ಆಶೀರ್ವದಿಸಿ, ಬೈಯುವವರಿಗೆ ಪ್ರಾರ್ಥನೆ ಮಾಡಿ, ಹಲ್ಲೆಲೂಯ, ನನ್ನ ಮನಸ್ಸನ್ನು ನೂತನಪಡಿಸಿಕೊಂಡು ಪರಲೋಕ ಭಾವದವನಾಗಿದ್ದೇನೆ. ಇದೇ ವಿವೇಕಪೂರ್ವಕವಾದ ಆರಾಧನೆ. ಇದೇ ವಿವೇಕಪೂರ್ವಕ ಆರಾಧನೆ. ಆರಾಧನೆ ಅಂದ್ರೆ ಜಂಪ್ ಹಾಕುವುದಲ್ಲ. ಆರಾಧನೆಯಲ್ಲಿ ಜಂಪ್ ಇರಬಹುದು, ಆರಾಧನೆಯಲ್ಲಿ ಸ್ತುತಿ ಇರಬಹುದು. ಆರಾಧನೆಯಲ್ಲಿ ಸ್ತುತಿ ಇದೆ, ಆರಾಧನೆಯಲ್ಲಿ ಹಾಡಿದೆ, ಆರಾಧನೆಯಲ್ಲಿ ಮ್ಯೂಸಿಕ್ ಇದೆ. ಪ್ರೈಸ್ ಗಾಡ್. ನಾವು ಏನೇ ಮಾಡುವುದಾದ್ರೆ ನಮ್ಮ ಹೃದಯದಲ್ಲಿ ಆತನಿಗೆ ಗಾನ ಮಾಡುವಂತ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ಟ್ರುತ್ ನಿಮ್ಮ ಒಳಗೆ ಸಮೃದ್ಧಿಯಾಗಿ ವಾಸ ಮಾಡಲಿ. ಸತ್ಯ ನಿಮ್ಮ ಒಳಗೆ ಸಮೃದ್ಧಿಯಾಗಿ ವಾಸ ಮಾಡಲಿ. ಸಕಲ ಆತ್ಮಿಕ ಜ್ಞಾನದಿಂದ, ಗ್ರಹಿಕೆಯಿಂದ ತುಂಬಿದವರಾಗಿ ನೀವು ಒಬ್ಬರಿಗೊಬ್ಬರು ಮಾತಾಡ್ರಿ, ಉಪದೇಶ ಮಾಡ್ರಿ, ಬುದ್ಧಿ ಹೇಳ್ರಿ. ಬೈಬಲ್ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ, ಶರೀರ ಸಂಬಂಧವಾದ ಹಾಡುಗಳಲ್ಲ, ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯದಲ್ಲಿ ಆತನಿಗೆ ಗಾನ ಮಾಡ್ರಿ. ಥ್ರೂ ಯೋರ್ ಸ್ಪಿರಿಟ್. ಹೃದಯ ಅಂದ್ರೆ ನಮ್ಮ ಆತ್ಮ. ನೆಕ್ಸ್ಟ್ ಹೇಳ್ತೀನಿ, ನೀವು ನಡೆಯಿಂದಾಗಲಿ ನುಡಿಯಿಂದಾಗಲಿ ಏನೇ ಮಾಡಿದರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ, ಯೇಸುವಿನ ಹೆಸರನ್ನೇ ಮಾಡ್ರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಥ್ಯಾಂಕ್ಸ್ ಗಿವಿಂಗ್. ಥ್ಯಾಂಕ್ ಯು ಫಾದರ್. ಆಗ ಮಾತ್ರ ಥ್ಯಾಂಕ್ಸ್ ಗಿವಿಂಗ್ ಬರುತ್ತದೆ. ಹಾರ್ಟ್ ಸಾಫ್ಟ್ ಇರುವಾಗ. ಹಾರ್ಟ್ ಸಾಫ್ಟ್ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಬರುವುದು ಗುಣಗುಟ್ಟಿಗೆ. ಅವರು ಹಾಗೆ ಹೇಳಿದರು, ಹಾಗೆ ಬೈದರು, ಹೀಗೆ ಹೇಳ್ಬೋದ, ನಾನೊಬ್ಬ ಪಾಪದವ ಅಂತ ಹೀಗೆ ಮಾಡುವುದ, ರೈಟ್? ಗುಣಗುಟ್ಟುವಂಥದ್ದು. ಸಭೆಗೆ ಹೋದರು ಅದೇ ರೀತಿ, ಪಾಸ್ಟು ಕೂಡ ಅದೇ ಮಾತಾಡೋದು. ಪಾಸ್ಟಿಗೆ ಏನು ಗೊತ್ತಿರುವುದಿಲ್ಲ ನೀವು ಯಾವ ಕಂಡೀಷನಲ್ಲಿ ಬರ್ತೀರಿ ಅಂತ. ಬಟ್ ನಿಮಗೆ ಅನಿಸುವುದು ಅದು, ರೈಟ್? ನಿಮಗೆ ಅನಿಸುವುದು. ನಾನು ಅನಾಯಿಂಟಿಂಗಲ್ಲಿ ಮಾತಾಡ್ತಾ ಹೋಗ್ತೇನೆ, ಇಲ್ಲಿ ನನ್ನ ತಲೆಯಲ್ಲಿ ಯಾರೂ ಇಲ್ಲ, ತಲೆಯಲ್ಲಿ ಈಸು ಮಾತ್ರ ಇರುವುದು. ಪ್ರೀಚ್ ಮಾಡುವಾಗ ನನ್ನ ತಲೆ ಅದೆಲ್ಲವನ್ನು ಕೆಳಗೆ ಹಾಕ್ತೇನೆ, ರೈಟ್? ಪ್ರೀಚ್ ಮಾಡುವಾಗ ಕೇವಲ ಆತನು ಮತ್ತು ನಾನು ಮಾತ್ರ. ಅವನೆಷ್ಟೇ ಘನವಾದ ವ್ಯಕ್ತಿ ಬಂದರೂ ಕೂಡ ನನಗೆ ಅದು ತಲೆಯಲ್ಲಿ ಇರುವುದಿಲ್ಲ, ಮಾತಾಡ್ತಾ ಹೋಗ್ತೇನೆ. ಪ್ರೈಸ್ ಗಾಡ್. ಬಟ್ ಕೇಳಿದರೆ ಅದರಿಂದ ನಿಮಗೆ ಪ್ರಯೋಜನ ಆಗ್ತದೆ. ಕೇಳಿದರೆ ನಿಮ್ಮ ಒಳಗೆ ಕೃಪೆ ವರ್ಗಾವಣೆ ಆಗ್ತದೆ. ಕೇಳದಾಗ ಸೈತಾನ ಟ್ರಿಕ್ ಅದು. ಅದಕ್ಕೆ ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನಬೋಧೆಯ ಮೊದಲ ಪಾಠ, ರೈಟ್? ಪಡೆಯಬೇಕು. ನಮ್ಮ ಬಾಯಲ್ಲಿ ಕೆಟ್ಟ ಮಾತುಗಳು ಬರುವುದಲ್ಲ. ಹುಚ್ಚು ಮಾತು, ಕುಚೋದ್ಯ ಮಾತು ಎಲ್ಲಿದೆ? 5ನೇ ಅಧ್ಯಾಯ 3ನೇ ವಚನ ಓದಿ. ಹುಚ್ಚು ಮಾತು ಅಂತೆ. ಸಿ, ಫೂಲಿಶ್. 5:3 ಅಲ್ಲ, 5:3 ಎಫೆಸಿಯನ್. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದುದು. ನೆಕ್ಸ್ಟ್, ಹೊಲಸು ಮಾತು. ಕೆಲವರ ಒಳಗೆ ಏನೆಲ್ಲ ಆಗ್ತದೆ ನೋಡಿ, ಬಪ್ಪರ್ ಮಾತಾಡ್ತಾರೆ. ಆಗ ಗೊತ್ತಾಗ್ತದೆ ಅವರ ಬಾಡಿ ಇದು ಮಾತಾಡ್ತಾ ಇದೆ ಅಂತ. ಕೆಲವರು ಮಾತುಗಳ ಮೂಲಕ ಎಂಜಾಯ್ ಮಾಡೋದು. ಯೇಸು ಹೇಳಿದ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಬರುತ್ತದೆ. ಸಿ, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ. ಅಯುಕ್ತವಾಗಿದೆ. ನೀದರ್ ಫಿಲ್ತಿನೆಸ್ ನಾರ್ ಫೂಲಿಶ್ ಟಾಕಿಂಗ್ ನಾರ್ ಕೋರ್ಸ್ ಚೆಸ್ಟಿಂಗ್ ವಿಚ್ ಆರ್ ನಾಟ್ ಫಿಟ್ಟಿಂಗ್ ಬಟ್ ರಾದರ್ ಗಿವಿಂಗ್ ಅಪ್ ಥ್ಯಾಂಕ್ಸ್. 5ನೇ ವಚನ ಓದುವ. 5ನೇ ವಚನ 5. ಇವುಗಳನ್ನು ಬಿಟ್ಟು ಹೇಳ್ರಿ, ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು
ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ರೈಟ್? ಹುಚ್ಚು ಮಾತು, ಕುಚೋದ್ಯ ಮಾತು, ರೈಟ್? ಫೂಲಿಶ್ ಟಾಕ್ ಅಂದರೆ ಸುಮ್ಮನೆ ಮಾತಾಡೋದು. ಯಾನು ಪೂರ್ಣ ಯಾನು ಸಾಯ್ತೀನಿ ಎಡ್ಡೆ ಇತ್ತೀನಿ, ರೈಟ್? ಯಾನು ಮಾರಲೇ ಮಾರೆ ಅದು ಇಂಚಿನ ಸಾವಲ್ಲ. ಕೇಳಿದರೆ ಈ ಮಾತುಗಳನ್ನೆಲ್ಲ ಇಂಚಿನ ಸಾವು. ಕೆಲವರು ಯಾವಾಗ ಪ್ರೈಸ್ ಲೋಡ್ ಹೇಳಿದಾಗ ಇದು ಮಾತಾಡು ಬೇ 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 ಅಂತ. ಈಗ ನೀವು ಬಾಯಲ್ಲಿ ಬರ್ತದೆ, ನಮ್ಗೆ ಯಾರು ಸಿಕ್ಕಿದ್ರು ಒಮ್ಮೆ ಗೊತ್ತಾಯ್ತು, ಓ ಅವನಿಗೆ ಗೊತ್ತಿಲ್ಲ ಪ್ರೈಸ್ ಲೋಡ್ ಅಂತ. ಮೊನ್ನೆ ಯಾರೋ ಸಿಕ್ಕಿದ್ದು ಪ್ರೈಸ್ ಲೋಡ್ ಅಂತ, ಓ ಮತ್ತೆ ಗೊತ್ತಾಯ್ತು. ಯಾಕಂದ್ರೆ ನಮ್ಮ ಬಾಯಲ್ಲಿ ಅದು ಬರ್ತದೆ, ಹೃದಯದಲ್ಲಿ ತುಂಬಿದ್ದು. ಬಾರ್ನಗೆ ಆಗುವ ಮುಂಚೆ ಬೇರೆಲ್ಲಿ ತುಂಬಿತ್ತು ನಮ್ಮ ಹೃದಯದಲ್ಲಿ. ಅಪ್ಪ ಅಂತ ಇಲ್ಲ, ಅಮ್ಮ ಅಂತ ಇಲ್ಲ, ಅಣ್ಣ ಅಂತ ಇಲ್ಲ, ಯಾರಂತ ಇಲ್ಲ, ಎಲ್ಲರಿಗೂ ಅದೇ ಪ್ರೈಸ್ ಲಾರ್ಡ್ ಹೇಳಿದಾಗ. ನಾನು ನಂಬ್ತೀನಿ ನೀವು ನನಗಿಂತ ಒಳ್ಳೆಯವರಾಗಿದ್ದೀರಿ. ಏನೇ ಒಳ್ಳೆಯವರಾಗಲಿ, ಬಾರ್ನಗೆನ್ ಆಗದವನು ಒಂದೇ ರೀತಿ ಎಲ್ಲರೂ. ನಿನ್ನ ಒಳ್ಳೆಯ ಕ್ರಿಯೆಗಳು ಹೊಲಸು ಬಟ್ಟೆ ಅಂತಿಂದು ಬೈಬಲ್ ಹೇಳ್ತದೆ. ನಿನ್ನ ಒಳ್ಳೆಯ ಕ್ರಿಯೆಗಳು ಯಾವ ಲೆಕ್ಕಕ್ಕೆ ಬರುವುದಿಲ್ಲ, ಎಲ್ಲ ಲೆಕ್ಕಕ್ಕೆ ಬರುವುದು ಯು ಮಸ್ಟ್ ಬಿ ಬಾರ್ನ್ ಅಗೇನ್, ಯು ಮಸ್ಟ್ ಬಿ ಎ ಚೈಲ್ಡ್ ಆಫ್ ಗಾಡ್. ಅದು ಆದ ನಂತರ ನೀನು ಮಾತಾಡ್ತೀಯ, ನೀನು ಮಾರ್ಕ್ ಆಗ್ತಿ. ರೈಟ್? ಬಾರ್ನ್ ಅಗೇನ್ ಆದ ನಂತರ ಐ ಆಮ್ ಎ ಬ್ರ್ಯಾಂಡ್ ನ್ಯೂ ಪರ್ಸನ್. ನನ್ನ ಒಳಗೆ ಪವಿತ್ರ ಆತ್ಮನ ವಾಸ ಮಾಡ್ತಾನೆ. ಬೈಬಲ್ ಹೇಳ್ತೆ, ನಿಮ್ಮ ಒಳಗಿರುವ ಪವಿತ್ರ ಆತ್ಮನ ದುಃಖಪಡಿಸಬೇಡ್ರಿ. ಇಂಥ ಮಾತುಗಳನ್ನು ಮಾತಾಡಿದಾಗ ಮೊದಲು ಅವನಿರಲಿಲ್ಲ, ಮೊದಲು ಅವನೇ ಇದ್ದ. ಅವನಿಗೆ ಖುಷಿ ಆಗ್ತಾ ಇದ್ದು, ಅವನು ಇನ್ನೂ ಪ್ಲಸ್ ಇದು ಕೊಡ್ತಾ ಇದ್ದ, ಪಂಪ್ ಮಾಡ್ತಿದ್ದ. ಈಗ ನಿಮ್ಮ ಒಳಗೆ ಒಬ್ಬ ಇದ್ದಾನೆ, ಆತನ ಪರಿಶುದ್ಧ ಆತ್ಮ, ಅವನಿಗೆ ದುಃಖ ಆಗ್ತದೆ. ಇದೇ ಬೈಬಲಲ್ಲಿ ದುಃಖಪಡಿಸಬೇಡ್ರಿ ಅಂತ ಎಲ್ಲಿದೆ? 30 ವಚನ. ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಓದಿ 30ನೇ ವಚನ, 4:30, ಎಫೆಸಿಯನ್ 4:30. ಫಾಸ್ಟ್ ತೆಗೀರಿಯಪ್ಪ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ಪವಿತ್ರಾತ್ಮನಿಗೆ ದುಃಖ ಆಗ್ತದೆ. ನಿಮ್ಮ ಮಾತುಗಳು ಮಾತಾಡುವಾಗ ದುಃಖ ಆಗ್ತದೆ ಅವನಿಗೆ. ಈಸ್ ಎ ಪರ್ಸನ್. ಹಲೋ ಮಕ್ಕಳೇ, ಇದ್ದೀರಾ ಇಲ್ಲಿ? ಪವಿತ್ರಾತ್ಮನು ಕೇವಲ ಶಕ್ತಿ ಅಲ್ಲ, ಅವನು ವ್ಯಕ್ತಿ, ಅವನಿಗೆ ಇಮೋಷನ್ ಇದೆ. ಈಸ್ ಎ ಪರ್ಸನ್. ಆತನಿಗೆ ಲೈಕ್ ಡಿಸ್ಲೈಕ್ ಇದೆ. ದೇವರಂದ್ರೆ ಒಂದು ಮಿಷನ್ ಅಂತ ತಿಳ್ಕೊಳ್ಬೇಡ್ರಿ. ಓಕೆ? He's God. He's a person. He loves you so much. ಆತನು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಆತನು ನಿಮ್ಮ ಪ್ರೀತಿಯನ್ನು ಬಯಸ್ತಾನೆ. ನಿಮ್ಮ ಥ್ಯಾಂಕ್ಸ್ ಗಿವಿಂಗ್ ಆತನು ಬಯಸ್ತಾನೆ. ನಿಮ್ಮ ಒಳ್ಳೆಯ ಮಾತುಗಳನ್ನು ಆತನು ಬಯಸ್ತಾನೆ. ನೀವು ಕೇವಲ ಎಲ್ಲಿಯೋ ಗಾಳಿಗೆ ಮಾತಾಡಿದ್ದಲ್ಲ. ಒಬ್ಬ ವ್ಯಕ್ತಿಯ ಮುಂದೆ ಹೇಗೆ ನಿಮ್ಮ ಇಮೋಷನನ್ನು ವ್ಯಕ್ತಪಡಿಸ್ತೀರಿ, ಹೇಗೆ ನೀವು ವ್ಯಕ್ತಪಡಿಸ್ತೀರಿ. ಪ್ರಾರ್ಥನೆ ಅಂದರೆ ಏನು? ನಿನ್ನ ಇಮೋಷನಲ್ಲಿ ಕೂಡಿದ ಪ್ರಾರ್ಥನೆ ಇರಬೇಕು. ಹಾರ್ಟ್ ಫೆಲ್ಟ್ ಪ್ರೇಯರ್ ಅಂದರೆ ಏನು? ಈಲ್ಡಿಂಗ್ ಟು ಯುವರ್ ಇಮೋಷನ್. ಕೇವಲ ಇದೇ ಬೈಬಲಲ್ಲಿ ಇಮೋಷನ್ ಅಂತ. ತೆಗೀರಿ ವಚನವನ್ನು. 5:16, ರೈಟ್? 5:16 ಆಂಪ್ಲಿಫೈಡ್ ವರ್ಷನ್ ಹಾಕಿ. ಯಾಕೋಬ, ಜೇಮ್ಸ್ ಮುಂದೆ ಓದಿಯಾ? ಹೀಗಿರಲಾಗಿ ನೀವು ಸ್ವಸ್ಥವಾಗಬೇಕಾದ್ರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೊಬ್ಬರು ದೇವರನ್ನು ಪ್ರಾರ್ಥಿಸಿ ನೀತಿವಂತನ ಅತ್ಯಾಸಕ್ತಿ ಉಳ್ಳ. ಓಕೆ, ಎಲಿಯನು ನಮ್ಮಂಥ ಸ್ವಭಾವವುಳ್ಳವನು ಆಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳುಗಳು ಮಳೆ ಬೀಳಲಿಲ್ಲ. ಓಕೆ, ತಿರುಗಿ ಅವನ ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ನೆಕ್ಸ್ಟ್. ಓಕೆ, 17ರಲ್ಲಿ ಓದಿರಿ. ಫಸ್ಟ್ ಪರ್ಟಿಕ್ಯುಲರ್ ದಟ್ ವರ್ಡ್ ಹಾರ್ಟ್. The heartfelt and the persistent prayer of a righteous man is able to accomplish much. Amplified version ಹಾಕಿ. ಎಲ್ಲಿದೆಲ್ಲ? with feelings, affection, right? Elijah was a human being with a nature such as we have, with feelings, affection and constitution like ours, and he prayed earnestly for it.
ನಾಟ್ ಟು ರೈನ್. ಒಂದು ಬ್ರಾಕೆಟಲ್ಲಿ ಬರೆಯಲ್ಪಟ್ಟಿದೆ ವಿತ್ ಇಮೋಷನ್ಸ್. ವಿತ್ ಇಮೋಷನ್. ಆ ಟ್ರಾನ್ಸ್ಲೇಟ್ ಇಲ್ಲಿ ಯಾವುದು ನಿಮಗೆ ಸಿಕ್ಕಿದ್ರೆ ಕೊಡಿ. ರೈಟ್. ಅವನಿಗೂ ನಮ್ಮ ಹಾಗೆ ಫೀಲಿಂಗ್ಸ್ ಇತ್ತು. ಯಾರಿಗೆ? ಬಟ್ ಆತನು ಪ್ರಾರ್ಥನೆ ಮಾಡಿದ ಅರ್ನೆಸ್ಟ್ಲಿ, ಅಂದರೆ ಹೃದಯಪೂರ್ವಕವಾಗಿ, ಇಮೋಷನ್ಗಳಿಗೆ ಈಲ್ಡಾಗಿ ಆತನು ಪ್ರಾರ್ಥನೆ ಮಾಡಿದ, ಬಹಳವಾಗಿ ಪ್ರಾರ್ಥನೆ ಮಾಡಿದ ಅಂತ ಬೈಬಲ್ ಹೇಳ್ತದೆ. ಅದರಿಂದ ಪ್ರಾರ್ಥನೆ ಮಾಡುವಾಗ ಸಮ್ಟೈಮ್ಸ್ ನಿಮ್ಮ ಇಮೋಷನ್ಗಳು ನೀವು ತೋರಿಸ್ಬೋದು. ಮೇ ಬಿ ನಿಮಗೆ ಕೂಗ್ಲಿಕ್ಕೆ ಬರುತ್ತದೆ, ದಟ್ ಇಸ್ ಅ ಹೋಲಿ ಸ್ಪಿರಿಟ್. ಕೆಲವೊಮ್ಮೆ ನಿಮಗೆ ಜಾಯ್ ಆಗಿರ್ಬೋದು, ದಟ್ ಇಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ದ ಹೋಲಿ ಸ್ಪಿರಿಟ್. ರೈಟ್. ಕೆಲವೊಮ್ಮೆ ಸಂತೋಷ ಆಗ್ಬೋದು ಪ್ರಾರ್ಥನೆ ಮಾಡುವಾಗ, ಸಮಥಿಂಗ್ ರಿಲೀಸ್ ಆದಾಗ ಒಳಗಿಂದ. ಕೇವಲ ಮಿಷನ್ ಎಲ್ಲಿಯೋ ತಲೆ ಇಟ್ಕೊಂಡು ನೋ, ಆತನು ವ್ಯಕ್ತಿಯಾಗಿದ್ದಾನೆ, ಆತನೊಟ್ಟಿಗೆ ಮಾತಾಡ್ರಿ. ಅದನ್ನು ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಪ್ರೇ. ಪವಿತ್ರಾತ್ಮನು ವ್ಯಕ್ತಿಯಾಗಿದ್ದಾನೆ, ಪವಿತ್ರಾತ್ಮನಿಗೆ ಇಮೋಷನ್ ಇದೆ. ರೈಟ್. ಅದು ನಾವೆಲ್ಲರೂ ಹೇಳುವ, ಲೆಟ್ಸ್ ಪ್ರೇ. Thank you, Lord. Thank you, Lord. Holy, holy are you, Lord God Almighty. Worthy is the Lamb, worthy is the Lamb. You are holy. Holy, yes, Master. Holy are you, Lord God Almighty. Worthy is the Lamb, worthy is the Lamb. You are holy. Hallelujah. Hallelujah. ಸರ್ವಶಕ್ತನು ಆಳುವನು. Hallelujah. Yes, Master, we thank you. Hallelujah. Holy, holy are you, Lord God Almighty. Worthy is the Lamb, worthy is the Lamb. You are holy. ಪ್ರಿಯ, ನಮ್ಮ ಕಣ್ಣುಗಳನ್ನು ನಾವು ಮುಚ್ಚುವ, ನಮ್ಮ ಒಳಗಿನ ಕಣ್ಣುಗಳಿಂದ ನಾವು ಆತನನ್ನು ದೃಷ್ಟಿಸುವ. ಆತನನ್ನೇ ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ನಿಮ್ಮ ನಂಬಿಕೆಯ ಕಣ್ಣುಗಳಿಂದ ನಿಮ್ಮ ಒಳಗಿನ ಮನುಷ್ಯನು ಎದ್ದುಕೊಂಡು ಆತನನ್ನೇ ದೃಷ್ಟಿಸಲಿ. ಯಾರೆಲ್ಲ ನೀವು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಆನ್ಲೈನಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ಕಮ್ ಆನ್, ಅರೈಸ್ ಇನ್ ಯುವರ್ ಫೇತ್, ಅರೈಸ್ ಇನ್ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮದಲ್ಲಿ ಎದ್ದುಕೊಂಡು ಆತನನ್ನೇ ದೃಷ್ಟಿಸಿರಿ. ಒಂದು ವೇಳೆ ನಿಮಗೆ ದೇಹದಲ್ಲಿ ಎಲ್ಲಿಯಾದರೂ ಪೇನ್ ಇರುವುದಾದರೆ, ನೋವಿರುವುದಾದರೆ, ಯಾರು ನೀವು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಿ ಅಥವಾ ನಿಮ್ಮ ತಲೆಯ ಮೇಲೆ ನೀವು ಕೈ ಇಡ್ರಿ, ಸಮಥಿಂಗ್ ಇಸ್ ಕಮ್ ಅಪಾನ್ ಯು. ದೇವರ ಮಹಿಮೆ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಥ್ಯಾಂಕ್ ಯು ಫಾದರ್. ಸಮಥಿಂಗ್ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ರೋಷಾಕ ಬಹಲಿಕ ಮಾಂದಿಲಕ ಬಾಕೆದೋ. ಟೇಕ್ ಇಟ್, ಟೇಕ್ ಇಟ್, ಟೇಕ್ ಇಟ್. ಪೇತ್ರನು ಕರ್ನೇಲಿಯನ ಮನೆಯಲ್ಲಿ ಮಾತಾಡಿದಾಗ ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಯಾರು ನೀವು ಸಿಕ್ಕಿದ್ದೀರಿ, ಯಾರು ನೀವು ಕೊರತೆಯಲ್ಲಿದ್ದೀರಿ, ಕರ್ತನ ಸಮೃದ್ಧಿ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಯೇಸುವಿನ ನಾಮದಲ್ಲಿ ಎಲ್ಲ ಬೋನ್ಗಳಿಗೆ ನಾನು ಮಾತಾಡ್ತಾ ಇದ್ದೇನೆ, ಬ್ರೋಕನ್ ಬೋನ್ಗಳಿಗೆ ಮಾತಾಡ್ತಾ ಇದ್ದೇನೆ, ಮುರಿಯಲ್ಪಟ್ಟ ಎಲುಬುಗಳಿಗೆ, ಸ್ಥಾನಪಲ್ಲಟವಾದ ಎಲುಬುಗಳಿಗೆ ನಾನು ಮಾತಾಡ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ರೆಸ್ಟೋರ್ ಆಗಿ, be healed now in the name of Jesus. ಎಲ್ಲ ಲಿಗಮೆಂಟ್ಗಳು ಕರ್ತನೆ, ಲೋವರ್ ಬ್ಯಾಕ್, ಯೇಸುವಿನ ನಾಮದಲ್ಲಿ ಈಗಲೇ ಅದು ಗುಣವಾಗಲಿ. Be healed now in the name of Jesus. Every uterus problem in the name of Jesus come out in the name of Jesus. ಯೂಟ್ರಸ್ ಅಲ್ಲಿರುವ ಗೆಡ್ಡೆಗಳು ಕರಗಿ ಹೋಗಲಿ.
ಎಲ್ಲ ಕುತ್ತಿಗೆ ಹಿಂದೆ ಇರುವ ನೋವುಗಳು, ಎಲರ್ಜಿ ಪ್ರಾಬ್ಲಮ್ಗಳು, ಮೈಯಲ್ಲಿರುವ ಎಲರ್ಜಿಗಳು ಯೇಸು ನಾಮದಲ್ಲಿ ಈ ಇವರ ದೇಹವನ್ನು ಬಿಟ್ಟು ಹೋಗಲಿ. ಐ ಕಮಾಂಡ್ ಯು ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಯು ಸ್ಪಿರಿಟ್ ಆಫ್ ಕ್ಯಾನ್ಸರ್, ಐ ಕಮಾಂಡ್ ಯು ಲೀವ್ ಫ್ರಮ್ ದೇರ್ ಬಾಡಿ. ಯಾರು ಕೋಮದಲ್ಲಿದ್ದಾರೆ ಅವರು ಎದ್ದು ನಡೆಯಲಿ ಯೇಸು ನಾಮದಲ್ಲಿ. ಎವ್ರಿ ಬ್ಲೈಂಡ್ ಸ್ಪಿರಿಟ್ ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಈ ಕಿವುಡುತನದ ಆತ್ಮವೇ ಹೊರಗೆ ಬಾ ಯೇಸು ನಾಮದಲ್ಲಿ. ಹಾರ್ಟ್ ಪ್ರಾಬ್ಲಮ್ ಬಿ ಹೀಲ್ಡ್ ನಾವು. ಕಣ್ಣುಗಳೇ ನಾರ್ಮಲ್ ಆಗಿ ನೋಡ್ರಿ, ಕಿವಿಗಳೇ ನಾರ್ಮಲ್ ಆಗಿ ಕೇಳ್ರಿ. ಯಾರು ಕಿಡ್ನಿ ಪ್ರಾಬ್ಲಮ್ ಅಲ್ಲಿದ್ದಾರೆ, ಎವ್ರಿ ಕಿಡ್ನಿ ಇನ್ಫೆಕ್ಷನ್, I destroy that virus in the name of Jesus. Kidney, you function normal in the name of Jesus. Yalla leg pain be healed now in the name of Jesus. Skin disease, I destroy your power. Be healed now in the name of Jesus. Migraine problem, headache problem, ಯೇಸು ನಾಮದಲ್ಲಿ ಬಿಟ್ಟು ಹೋಗ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ. ಥ್ಯಾಂಕ್ ಯು ಮಾಸ್ಟರ್. ಸ್ವಸ್ಥತೆಯ ಶಕ್ತಿ ಇಳಿದು ಬರ್ತಾ ಇದೆ. ಯಾರು ಕೊರತೆಯಲ್ಲಿದ್ದಾರೋ, ದಾರಿದ್ರ್ಯತನದಲ್ಲಿದ್ದಾರೋ, ಅನ್ಎಂಪ್ಲಾಯ್ಮೆಂಟ್ ಅಲ್ಲಿದ್ದಾರೋ, ಎಲ್ಲ ದುರಾತ್ಮಗಳನ್ನು ನಾನು ಗದರಿಸ್ತಾ ಇದ್ದೇನೆ, ಬಿಟ್ಟು ಹೋಗಲಿ. ಐ ಕಮಾಂಡ್ ಯು ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಕೆಲಸಗಳನ್ನು ಕರೆಯುತ್ತಾ ಇದ್ದೇನೆ. ಯಾರ ಬಿಸ್ನೆಸ್ ಸ್ಟಕ್ ಆಗಿದೆ ಓಪನ್ ಆಗಲಿ, ಫೈನಾನ್ಸ್ ಸ್ಟಕ್ ಆಗಿದೆ ಕರೆಯುತ್ತಾ ಇದ್ದೇನೆ, ಕಮ್ ಇನ್ ದ ನೇಮ್ ಆಫ್ ಜೀಸಸ್. ಆತನ ಸ್ವಸ್ಥತೆಯ ಶಕ್ತಿ ಇಳಿದು ಬರ್ತಾ ಇದೆ. ಜಸ್ಟ್ ಚೆಕ್ ಯುವರ್ ಬಾಡಿ. ಯಾರು ನೀವು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಜಸ್ಟ್ ಚೆಕ್ ಮಾಡ್ರಿ. ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದು ಮಾಡ್ರಿ. ನಿಮ್ಮ ಎಲುಬುಗಳು ಸ್ವಸ್ಥತೆ ಹೊಂದ್ತಾ ಇದೆ. ನಿಮ್ಗೆ ನಡೆಯಲಿಕ್ಕೆ ಆಗುದಿಲ್ಲ, ಈಗ ನಡೆಯಿರಿ. ಚೆಕ್ 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 ಇಟ್. ರೋಷಕ ಬಹಂ ರೋದಲ್ ಏಕರಾಂದಲ ಕೋಬ ಕಲಯ. ಕಮಾನ್ ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು. ಹೇಳ್ರಿ, ನನ್ನಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಎಲ್ಲಾ ದುರಾತ್ಮಗಳಿಗಿಂತ ಹೆಚ್ಚಿನವನು. ಆದ್ದರಿಂದ ಸುಳ್ಳು ಪ್ರವಾದಿಗಳನ್ನು ಯೇಸುವಿನ ನಾಮದಲ್ಲಿ ಜಯಿಸ್ತೇನೆ. ಹೇಳಿ, ನಾನು ಸಾಯುವುದಿಲ್ಲ, ನಾನು ಬದುಕುತ್ತೇನೆ. ಹೇಳಿ, ನಾನು ಹೋಗುವಾಗಲೆಲ್ಲ ನನ್ನ ವಿಷಯವಾಗಿ ಆತನು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಉಪದ್ರವ ನನ್ನ ಗುಡಾರದ ಬಳಿಗೆ ಬರುವುದಿಲ್ಲ. ಹೇಳಿ, ನನಗೆ ವಿರುದ್ಧವಾಗಿ ಮಾತಾಡಲ್ಪಟ್ಟ ಎಲ್ಲ ನಾಲಿಗೆಗಳನ್ನು ಯೇಸು ನಾಮದಲ್ಲಿ ದೋಷಿ ಎಂದು ಖಂಡಿಸುವನಾಗಿದ್ದೇನೆ. ಹೇಳಿ, ನಾನು ಸಂರಕ್ಷಿಸಲ್ಪಟ್ಟಿದ್ದೇನೆ, ನಾನು ಅಭಿಷೇಕ್ತನಾಗಿದ್ದೇನೆ, ನಾನು ವಿಸ್ತರಿಸಲ್ಪಡುವನಾಗಿದ್ದೇನೆ, ಆರೋಗ್ಯದಲ್ಲಿ ನಡೆಯುವನಾಗಿದ್ದೇನೆ, ಜಯದಲ್ಲಿ ನಡೆಯುವನಾಗಿದ್ದೇನೆ. ಥ್ಯಾಂಕ್ ಯು ಲಾರ್ಡ್. ಆರ್ ಯು ಲಾರ್ಡ್ ಗಾಡ್ ಆಲ್ಮೈಟಿ? ವರ್ದಿ ಇಸ್ ದ ಲ್ಯಾಂಡ್, worthy is the Lamb, you are holy. ವಿಚಿತ್ರವಾಗಿಯೂ ಅದ್ಭುತವಾಗಿಯೂ ನನ್ನ ಸೃಷ್ಟಿಸಿದ ತಂದೆ ನೀನೇ. ಅಮೂಲ್ಯವಾಗಿಯೂ ಮಾನ್ಯವಾಗಿಯೂ ನನ್ನ ಸ್ವೀಕರಿಸಿದ ತಂದೆ ನೀನೇ. ನೀನೆ ಎಲ್ಲರೂ ನೋಡುವಾತನು, ನೀನೆ ಎಲ್ಲರೂ ನನ್ನ ತಂದೆಯು. ತಂದೆ, ನೀನು ಮಾಡಿದ ಉಪಕಾರಗಳಿಗೋಸ್ಕರ ಸ್ತೋತ್ರ. ನಾವು ವಾಕ್ಯವನ್ನು ಕೇಳಿದ್ದೇವೆ. ಇವರು ಯಾರೆಲ್ಲ ವಾಕ್ಯ ಕೇಳಿದ್ದಾರೆ ಅವರೆಲ್ಲರೂ ಆತ್ಮದಲ್ಲಿ ಉರಿಯಲಿ. ಅವರ ಪ್ರಾರ್ಥನಾ ಜೀವಿತ ಅದು ಹೆಚ್ಚಾಗುತ್ತದೆ. ಈ ತಿಂಗಳಲ್ಲಿ ಅವರನ್ನು ಸಂತೋಷದಲ್ಲಿ ನಡೆಸಿದೆ. ಇವರು ಸಂತೋಷ ಪಡುವರಾಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಇದುವರೆಗೆ ನನ್ನ ಹೆಸರಿನಲ್ಲಿ ನೀವು ಏನು ಕೇಳಲಿಲ್ಲ, ಬೇಡಿಕೊಳ್ಳಿರಿ, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ನಿಮ್ಮ ಸಂತೋಷಕ್ಕೆ ಅಡ್ಡಿರುವ ಸಂಗತಿಗಳು ಮುರಿಯಲ್ಪಟ್ಟು ನಿಮ್ಮ ಸಂತೋಷ ತಿರುಗಿ ಪುನರ್ಸ್ಥಾಪಿಸಲ್ಪಡುತ್ತದೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಯಾರು ನೀವು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಜಸ್ಟ್ ಚೆಕ್ ಯುವರ್ ಬಾಡಿ. ನಿಮ್ಮ ಟೆಸ್ಟಿಮನಿಯನ್ನು ನೀವು ಕಳಿಸಬಹುದು ನಮ್ಮ ವಾಟ್ಸಪ್ ಗ್ರೂಪಿಗೆ. ಟೆಸ್ಟಿಫೈ. ಓಕೆ, ಇನ್ನೊಂದು ಭಾಗಕ್ಕೆ ನಾವು